ಮಧ್ಯಾಹ್ನ 12:05. ಜಂಟಿ ಗೊತ್ತು ನನಗೆ, ಆದರೆ ನಿಮ್ಮದೇ ಅರಮನೆಯ ಅರಸ ಅರಸಿಯರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತ ಬೇಗ ಬಂದು ಎಲ್ಲ ಬೇಗ ಬೇಗ ಮಾಡ್ತಾಯಿದ್ದೀನಿ. ಎದ್ದ ಮೇಲಿಂದ ನಾವು ಜಂಟಿಯಾಗಿರಬೇಕು ಅಂತ ಅನಿಸುತ್ತೆ. ನೋಡಿ, ನೀವು ಇವಾಗ ಕರಿಯರ್ ಶುರು, ಫೇಮ್ ಶುರು, ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಹೆಮ್ಮೆ. ನೋಡಿ, ಇಲ್ಲಿಂದ ಆಚೆ ಹೋದ್ಮೇಲೆ ನಿಮ್ಮ ಹೆಸರು ಹೆಂಗೆ ಇನ್ಸ್ಪಿರೇಷನ್ ಅಮ್ಮ. ನೀವು ಇನ್ಸ್ಪಿರೇಷನ್ ಆಗ್ತೀರಾ ಈಗ. ಹೆಂಗೆ ಅಂದ್ರೆ ಯಾವ ಏಜಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು. ಯಾವಾಗ ಇವ್ರದಂತೂ ಎಕ್ಸ್ಟ್ರಾಡಿನರಿ. ಹೌದು, ನಮ್ಮ ಕಡೆ ಊಟ ಗಟ್ಟಿದಿ, ಹಳೆ ಕಾಲದ ಊಟ, ರೊಟ್ಟಿ, ಪಲ್ಯ, ಕಾಯಿ ಪಲ್ಯ. ನೀವು ಕೆಲಸ ಮಾಡ್ಕೊಂಡೇ ಬಂದಿರೋದ್ರಿಂದ ಇದೆಲ್ಲ ಯಾವ ಲೆಕ್ಕ ಅನ್ಸುತ್ತೆ ನಿಮ್ಗೆ? ಇದು ಕ್ಯಾನ ಕೆಲಸ, ಬಿಲ್ಡಿಂಗ್ ಕೆಲಸ, ಹೊಲದ ಕೆಲಸ ಒಂದೇ ತರ ಬಿಟ್ಟಿಲ್ಲ, ಎಲ್ಲ ತರ ಮಾಡಿ ಸ್ಟಾಮಿನಾ. ಬಟ್ ಅದೇ ಒಂದು ನೋಡಿ ಬೇಜಾರು ಪಾಪ. ಈಗ ಅಮ್ಮಂದು ಲೈಫ್ ತಗೊಳ್ಳಿ, ಅವ್ರಿಗೋಸ್ಕರ ಅವ್ರು ಎಲ್ಲಿ ಬದುಕಲಿಲ್ಲ. ಈಗ ಅವ್ರದ್ದು ಶುರು ಆಗಿದೆ ಅನ್ಕೊಬೇಕು. ಈಗ ಅವ್ರು 15 ವರ್ಷಕ್ಕೆ ಮದುವೆ ಆದರೂ ತಕ್ಷಣ ಮಕ್ಳುಗಳಾಗುತ್ತೆ, ಅವ್ರಿಗೋಸ್ಕರ ದುಡಿತಾರೆ, ಗಂಡ ಕುಡಿತಾ ಇರ್ತಾರೆ, ಅಂದ್ರೂ ಹೊಂದ್ಕೋತಾರೆ. ಗಂಡ ಹೋದ್ಮೇಲೆ ಮಕ್ಳಿಗೋಸ್ಕರ ಬದುಕ್ತಾರೆ. 15 ವಯಸ್ಸಿಗೆ ಮದುವೆ ಪಾಪ, ಏನ್ ಗುರು. ನೋಡ್ರಿ, ಅಳ್ಬೇಡಿ ಅಯ್ಯೋ ಅಮ್ಮ, ಅಳ್ಬೇಡಿ, ಜ್ಞಾಪಿಸ್ಬಿಟ್ಟು ಏನಾದ್ರು ಅಳ್ಬೇಡಿ ಅಮ್ಮ. ದೇವರ ಆಶೀರ್ವಾದ ಇರುತ್ತೆ, ಸುಮ್ಮನೆ ರೀ ಅಮ್ಮ, ಅಳ್ಬೇಡಿ. ಗಟ್ಟಿ ಸೋಲ್ ಕಣ್ಣಲ್ಲಿ ಹಾಕ್ಸ್ಬಿಟ್ಟು ಬೆಳಗ್ಗೆನೆ ಸುಮ್ಮನೆ ರೀ ಅಮ್ಮ, ಅಳಕ್ ಹೋಗಿ ಏನಿಲ್ಲ, ಸಕ್ಕತ್ತಾಗಿದ್ದೀರಾ, ಸುಮ್ಮನಿರಿ. ಲಕ್ಷ ಕೋಟಿ ಹೆಂಗಸರು ಸ್ಫೂರ್ತಿ. ನೀವು ಕಷ್ಟಪಟ್ಟಿದ್ಕೆ ಇವತ್ತು ನೋಡಿ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ, ಸುಮ್ಮನಿರಿ. ನಿಮ್ಮ ಮೊಮ್ಮಕ್ಕಳೆಲ್ಲ ಸ್ಟಾರ್ ನೆಕ್ಸ್ಟ್ ಮಲ್ಲಮ್ಮನ ಮೊಮ್ಮಕ್ಕಳು ಅಂತ ಅವ್ರಿಗೆ ಹೆಮ್ಮೆ. ಸುಮ್ಕಿರಿ. ಸಾರಿ ಅಮ್ಮ, ನಾನೇ ವಾಪಸ್ಬಿಟ್ಟೆ ಅನ್ಸುತ್ತೆ. ನಂಗೆ ಕಣ್ಣಲ್ಲಿ ಅದು ಅಂದರೆ ಅನುಭವಿಸ್ತವ್ರಿಗೆ ಆ ಕಷ್ಟಗಳು ಗೊತ್ತಿರುತ್ತೆ. ಸುಮ್ಮನೆ ನಾವು ಬಂದಾಗ ನಾನು ಆ್ಯಕ್ಚುಲಿ ನಾನು ಬಂದಿರಲಿಲ್ಲ ಬೆಂಗಳೂರಿಗೆಲ್ಲ. ಅಂದರೆ ಅರೇಂಜ್ ಮ್ಯಾರೇಜ್. ಮಗು ಆದಮೇಲೆ ನಾನು ಡಿವೋರ್ಸ್ ಆಗಿದ್ದು. ಯಾಕೆ ನೀವು ಹಂಗೆ ಮಾಡ್ಕೋಬಾರ್ದಮ್ಮ. ಸಲ ಮದುವೆದಿಂದ ಇಷ್ಟೇ ಕಷ್ಟ ಬಂದ್ರೆ ಅವ್ರ ಕೂಡನೇ ಬದುಕಬೇಕು. ಏನಾಗ್ಬಿಡುತ್ತೆ ಗೊತ್ತಾ, ತುಂಬ ಏನು ಹೀಗೆ ಸಹಿಸ್ಕೊಂಡು ಬರ್ತೀವಲ್ಲ, ಅದಾಗಲ್ಲ. ಅದು ಬಿಡಿ, ಅದು ಸುಮ್ಮನೆ ನನಗೆ ಹೇಳೋಕ್ಕೇನು ಇಷ್ಟ ಇಲ್ಲ. ಬಟ್ ಎಲ್ಲ ದಯವೇಚ್ಛೆ ಅಷ್ಟೇ. ಒಬ್ಬ ಮಗ ಇದ್ದಾನೆ. ಇಲ್ಲ ರೀ, ಅವ್ರಿಗೇನಂದರೆ ನಾನು ಅವ್ರ ಜೊತೆಲಿರುವಾಗಲೇ ಅವ್ರಿಗೆ ಬೇರೆ ಮದುವೆ ಆಗಿ ಮಗು ಇತ್ತು ರೀ, ಅದಕ್ಕೆ ನಾವು ಬಿಟ್ಟಿದ್ದು. ಸುಮ್ಮನೆ ಏನಲ್ಲ. ಹಂಗಿದ್ದಾದಾಗ ಏನು ಗೊತ್ತಾ, ಯಾರೇ ಆಗಲಿ, ನಾವಾಗಲಿ ಅಥವಾ ಗಂಡಸಾಗಲಿ ಹೆಂಗಸಾಗಲಿ, ಎಲ್ಲರೂ ತಪ್ಪುಗಳನ್ನ ಮಾಡಿರ್ತವೆ. ನಾವು ತಪ್ಪನ್ನ ಮಾಡಿರ್ತೀವಿ. ಆ ತಪ್ಪು ಎಲ್ಲಿರಬೇಕು ಅಂದರೆ ಅದು ಮನೆ ತನಕ ತೊಗೊಂಡು ಬರಬಾರ್ದು. ನಾನು ಗಂಡನ ಸ್ಥಾನನ ಯಾರಿಗೂ ಕೊಡಬಾರ್ದು, ಹೆಂಡತಿ ಸ್ಥಾನನ ಯಾರಿಗೂ ಕೊಡಬಾರ್ದು. ಆ ಸ್ಥಾನ ಇನ್ನೊಬ್ರಿಗೆ ಹೋಯಿತು ಅಂತ ಅಂದಾಗ ಆವಾಗ ಅದು ಬೆಲೆ ಕಳ್ಕೊಳ್ಳುತ್ತೆ. ಸುಮ್ಮನೆ ಜೊತೆಗಿರೋದ್ರಲ್ಲಿ ಅರ್ಥ ಇರೋದಿಲ್ಲ. ದಿನ 2 ಮಧ್ಯಾಹ್ನ 12:20. ಗುಡ್ ಮಾರ್ನಿಂಗ್. ಮಧ್ಯಾಹ್ನ 12:40. ಬಿಗ್ ಬಾಸ್ ನಿದ್ದೆನ ಮತ್ತು ಹಸುನ ತುಂಬ ಗ್ರಾಂಟೆಡ್ ಆಗಿ ತಗೋತಾ ಇದ್ದೆ ನಾನೇ. ಇಲ್ಲಿ ಬಂದು ತುಂಬ ಕಲಿತೆ. ಒಂದೇ ಒಂದು ದಿನದಲ್ಲಿ ಅಷ್ಟೊಂದು ಕಲಿತೆ ನಿದ್ದೆ ಬಗ್ಗೆ. ಆಮೇಲೆ ನಾನು ತುಂಬ ಗ್ರಾಂಟೆಡ್ ಆಗಿ ತಗೋತಿದ್ದೆ. ನಾನೆಲ್ಲ ಮ್ಯಾಮ್ಗೆ ಹೇಳ್ತಾ ಇದ್ದೆ, ನಿದ್ದೆ ಊಟ ತಿಂಡಿ ಕೊಟ್ಟರು ನಾನು ಮಾಡ್ತಿರ್ಲಿಲ್ಲ. ಇವಾಗ ಗೊತ್ತಾಗ್ತಿದೆ ಬಿಗ್ ಬಾಸ್ ಎಷ್ಟು ಕಷ್ಟ ಇದೆ ಅಂತ. ಟೊಮ್ಯಾಟೊ ವ್ಯಾಲ್ಯೂ ಏನಾದರೂ ಗೊತ್ತಾಯ್ತು ಬಿಗ್ ಬಾಸ್. ಕಾಫಿ ವ್ಯಾಲ್ಯೂ ಬಿಗ್ ಬಾಸ್. ಥ್ಯಾಂಕ್ ಯು. ಒಂದು ದಿನದಲ್ಲಿ ಇಷ್ಟೊಂದು ಅರ್ಥ ಆಗುತ್ತೆ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆಗುತ್ತಾ? ಇದೆ ಸ್ವಲ್ಪ ಕೈಯೆಲ್ಲ ಆಗುತ್ತೆ, ಹಾಕಬೇಕು. ಯಾಕಂದರೆ ಇವತ್ತು ಕಾಫಿ ಇದೆಯಲ್ಲ ಅಲ್ವಾ, ನೈಟೇ ಕುಡಿದ್ಬಿಟ್ವಿ ನಾವು.
ಹೌದು ಕೊಟ್ಟರು ನೈಟೇನೆ. ನೈಟು ಎಲ್ಲ ಬಂತು. ಓಕೆ. ಅವ್ರವ್ರ ದಿನಸಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಮಲ್ಗಿದ್ವಿ. ಸಾಂಗ್ಗಿಂತ ಮುಂಚೆ ಯಾಕೆ ಇದಕ್ಕೆ ಎದ್ದಿದ್ದಲ್ಲ ನೀವು, ಏನು ಅಡುಗೆ ಮಾಡಬೇಕಾಗತ್ತೆ ಅಂತ? ನಾನು ರಾಶಿ ಅಂದೆ, ಕಮ್ಮಕ್ ಕಿಮ್ಮಕ್ ಕಲ್ಲಿಲ್ಲ, ನಂಗೆ ಎಬ್ಸಕ್ಕಾಗಲ್ಲ, ನಂಗೆ ಅದೊಂದು ಆಗಲ್ಲ. ನನ್ನ ಮಗನೂ ಅಷ್ಟೇ, ಬೆಳಿಗ್ಗೆ ಮಲಗಿದ್ರೆ ಎಕ್ಸಕ್ ಮನಸ್ಸೇ ಆಗಲ್ಲ ನನಗೆ. ಅಯ್ಯೋ ನಿದ್ದೆ, ಇವಾಗ ನೆನ್ನೆ ಗೊತ್ತಾಗಿರುತ್ತಲ್ಲ ನಮ್ಗೆ 2 ದಿನದಲ್ಲಿ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂತ. ಅಮ್ಮ ಯಾರು ಏನಾರು ಅನ್ಕೊಳ್ಳಿ, ನೀವು ಪ್ಯಾಂಟು ಟಿ ಶರ್ಟ್ ಹಾಕಿರ್ತೀನಿ, ಯಾಕೆ ಓದಾಡ್ತೀರಿ? ಜನ ಎಲ್ಲದಕ್ಕೂ ಅಂತಾರೆ ಮಲ್ಲಮ್ಮಗೆ ಬೇಕಾ ಬಿಗ್ ಬಾಸ್ ಅಂತಾರೆ. ಅನ್ನೋರ್ ಬಗ್ಗೆ ಚಿಂತೆ ಮಾಡಬಾರ್ದು. ನೀಟಾಗಿ ಪ್ಯಾಂಟು ಒಂದು ಒಳ್ಳೆ ಟಿ ಶರ್ಟ್ ಹಾಕಲಿ ಇನ್ಮೇಲೆ. ಮಲ್ಲಮ್ಮ ಕಚ್ಚೆ ಕಟ್ಟಿ ಓಡ್ತಾ ಇದ್ದ. ಇಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಜನ ಅವ್ರಿಗೆ. ಮಲ್ಲಮ್ಮನ ಕತೆ ಸೂಪರ್ ಸ್ಟಾಮಿನಾ ಅವರು. ಸ್ಟಾಮಿನಾ ಇದೆ, ಸಖತ್ ಎನರ್ಜಿ. ಸೀರಿಯಸ್ ಆಗಲಿ, ನೀವು ಭಾಳ ಸಣ್ಣ ಇದ್ದೀರಿ, ನೀವು ಓಡಬೇಕು ಅಂತೀರಿ. ನೀವೇನು ಮಾಡಬೇಕು? ಹಿಂಗೆ 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 ಓಡಬಾರ್ದ್ರೆ ನೀವು ಓಡಬಾರ್ದು. ಯಾಕಂದ್ರೆ ಬನ್ನಿ, ಇದೆಲ್ಲ ಸಣ್ಣ ಇದ್ದೀರಿ ನೀವು. ಓಡೋದು ಯಾಕೆ ಗೊತ್ತಾ? ಇದಕ್ಕಾ? ಓಹೋ ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಧ್ಯಾಹ್ನ 1:25. ನಿಮಗೆ ಖಾರದ ಪುಡಿ ಚಿಲ್ಲಿ ಪೌಡರ್? ನನಗೆ ಅಡಿಗೆ ಹೇಗಾದ್ರಲ್ಲಿ ಬಡಿಸೋರು ಇಂಪಾರ್ಟೆಂಟ್. ಎಗ್ ಅಂಡ್ ಬ್ರೆಡ್. ನೆನ್ನೆಗಿಂತ ಜಾಸ್ತಿ ಮಾಡ್ತಿದ್ದಿಲ್ಲ ಯಾಕೆ ಇವತ್ತು? ಎಲ್ಲ ಜಾಸ್ತಿ ಮಾಡ್ತಿದ್ದೀನಿ. ನೆನ್ನೆ ಇಷ್ಟು ಮಾಡಿರಲಿಲ್ಲ. ನೆನ್ನೆ ಮೀಡಿಯಂ ಮೇಕಪ್ ಮಾಡಿದೆ, ಇವತ್ತು ಸಖತ್ತು ರ್ಯಾಸ್ ಮೇಕಪ್ ಮಾಡ್ತಾ ಇದೆ. ತುಪ್ಪ ಸಕ್ಕರೆ ನಮ್ಮ ಪಾಲಿಗೆ ಬೆಣ್ಣೆ ಮಾತ್ರ ಇದೆ. ಬೆಣ್ಣೆ ಎಲ್ಲಿದೆ? ಬೆಣ್ಣೆ ಇಲ್ಲಿದೆ. ನಿಜವಾಗ್ಲೂ ಇಲ್ಲಿ ಒಳ್ಳೆ ಬ್ಯೂಟಿ ಯಾರು ಗೊತ್ತಾ? ಮಲ್ಲವ್ವ. ನ್ಯಾಚುರಲ್ ಬ್ಯೂಟಿ ಮಲ್ಲವ್ವ. ಮಲ್ಲವ್ವ ಇಲ್ಲಿಗೆ ಬರ್ದೇ ಇಲ್ಲ ಅನ್ಸುತ್ತೆ ಒಂದ್ಸರ್ವೆ. ಇದೇನು ಅಂತಲೂ ನೋಡಿಲ್ಲ ಅನ್ಸುತ್ತೆ ಮಲ್ಲವ್ವ. ಮಧ್ಯಾಹ್ನ 1:40. ಬನ್ನಿ ಇಲ್ಲಿ ಬೇಗ. ಹಲೋ, ಬೇಗ ಏನು? ಬೇಗ ಬನ್ನಿ. ಒಂಟಿ ಅಂದ್ಮೇಲೆ ಇವನೊಬ್ಬ ಜಂಟಿ ಸಿಗಾಕಂತೆ. ಹಲೋ ಅಂತಾರೆ ಇವನು ಮಾಡ್ತೀನಿ, ಜಾಸ್ತಿ ಓವರ್ ಆಗ್ಬಿಡ್ತೀನಿ. ಎಲ್ರದ್ದು ಒಂದು ಏನೋ ಅಂತ ಅಂತಾನೆ. ಓವರ್ ಆಯ್ತು. ಮಹಾರಾಜರಿಗೆ ಕಾಫಿಯನ್ನು ಕೊಡಿ. ಬನ್ನಿ ಇಲ್ಲಿ ಗಿಲ್ಲಿ. ಬಂದೆ ಅಣ್ಣ ಬಂದೆ. 20 ಬಸ್ಕಿ ಹೊಡಿ ಬನ್ನಿ. ಮಾಡ್ತೀನಿ. ನನ್ನ ಬಗ್ಗೆ ಏನೋ ಮಾತಾಡ್ದಲ್ಲ ಬಾಯ್ಲಿ. ಸತ್ಯವಾಗಿ ನಾವು ಇಲ್ಲಿ ಪರ್ಸನಲ್ ಕಾಮಿಡಿ ಮಾಡ್ತಾ ಇರೋದು. ಅಣ್ಣ ಬಂದೆ, ಒಂದ್ ನಿಮಿಷ. ಇನ್ನ ರೆಡಿ ಆಗ್ತಾಳೆ ಅಂತ ಹೇಳು. ಡೌನ್ ಇನ್ನೂ ರೆಡಿ ಆಗ್ತಾಳ ಅಣ್ಣ. ಬರ್ರಿ ಇಲ್ಲಿ ಒಂದ್ ನಿಮಿಷ. ಅಂದ್ಮೇಲೆ ಕೂಗಾಡು. ಇನ್ನ ರೆಡಿ ಆಗ್ತಾಳೆ. ಬಾ ಕಾವ್ಯ, ಅಣ್ಣ ಕರೀತವ್ರೆ. ಇರೋದಿಲ್ಲ ನಿಮಿಷ. ಅಲ್ಲಿ ಇವಾಗ ಬರಲ್ವಾ ನೀವು? ಇಲ್ಲ ಬಂದೆ ಅಣ್ಣ. ಇಲ್ಲಿ ಬರಲ್ಲ ನೀವು? ಎಳಿತಾ ಇದ್ರು ಬತ್ತಾ ಇಲ್ಲ. ಆ ಕಾಫಿ ಎತ್ಕೊಂಡು ಹೋಗಿ ನಮ್ಮ ಕಾಕ್ರೋಚ್ ಅವ್ರಿಗೆ ಕೊಡಿ. ಎಷ್ಟೇ ಯಾವುದೇ ಮನುಷ್ಯ ಆಗಿರಲಿ, ಎಷ್ಟೇ ಬಾಡಿನ ನಾನು ಬಿಲ್ಡ್ ಮಾಡಿದ್ರು ಕೂಡ ಸಾವಿರಾರು ವರ್ಷ ಅಂತೂ ಬದುಕೋಕ್ಕಾಗಲ್ಲ. ಇರುವಾಗ ಖುಷಿಯಾಗಿ ಎಲ್ಲರೊಂದಿಗೆ ಪ್ರೀತಿಯಿಂದ ಅಷ್ಟೇ ನಮ್ಮಿಂದ ಸಮಾಜಕ್ಕೆ ಏನು ಕೊಡಬೇಕು ಸ್ಫೂರ್ತಿ, ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ಯುವಕರಿಗೆ ಏನು ಹೇಳ್ಬೇಕು ಅದು ಹೇಳ್ಬೇಕು. ಕಾಫಿ ಬಂದು ಬಿಟ್ಟಿದೆ. ಕಾಫಿ ಒಳಗಡೆ ಕಾಕ್ರೋಚ್ ಬೀಳೋದು ಕಾಪಿನೇ ಕಾಕ್ರೋಚ್ ಇದೇ ಫಸ್ಟ್ ಕಾರಣ ನೋಡಿ. ಬನ್ನಿ ಸರ್, ನನಗೆ ಇಷ್ಟ. ನೀವಾಗ ನೀವೇ ಕೆದಕೊಂಡು ಹೋಗ್ತಾ ವಾಕಿಂಗ್ ಬನ್ನಿ ಸರ್. ರಾಜಮಾತೆ ನನಗೆ ತಂದ ಕಾಫಿಯನ್ನು ಕಿತ್ಕೊಂಡು ಕಾಫಿಯನ್ನು ಕೂಡ ರಾಜಮಾತೆ ನಮಗೆ ಕೊಟ್ಟ ಕಾಫಿಯನ್ನು ಜಂಟಿಗಳು ಕುಡಿದಿದ್ದಾರೆ. ಬಿಗ್ ಬಾಸ್ ನಮ್ಮ ಆಹಾರವನ್ನು ಜಂಟಿಗಳು ಸೇವಿಸಿದ್ದಾರೆ. ನಿನ್ ಕಾಮಿಡಿ ಮಾಡಂಗಿಲ್ಲ ಗಿಲ್ಲಿ ಇದೆಲ್ಲ. ನಾ ಸತ್ಯ ನನಗೂ ಪ್ಲಾಸ್ ಆಗಿಲ್ಲ. ಆಮೇಲೆ ಗಿಲ್ಲಿ ಕುಡಿಯಂಗಿಲ್ಲ ಅಂತ ಹೇಳಕ್ ಬಂದೆ, ಕುಡ್ಬಿಟ್ಟೆ ನೀನು. ಬಿಗ್ ಬಾಸ್ ರೂಲ್ಸ್ ಅನ್ನು ನಿಮ್ಮ ಸೇವಕ ಗಿಲ್ಲಿ ಕುಡಿದಿದ್ದಾನೆ ನನ್ನ ಕಣ್ಣು ಮುಂದೆ. ಬರಲಿ. ಬಿಗ್ ಬಾಸ್ ಅವರು ಇದನ್ನ ಉಲ್ಲಂಘನೆ ಮಾಡಿದ್ದಾರೆ. ಜಂಟಿಗಳ ಚಿಕನ್ ಅನ್ನು ಕಿತ್ತಿಕೊಳ್ಳಬೇಕು. ಸತ್ಯ ಅಣ್ಣ, ಸತ್ಯವಲ್ಲಿ ಉಗಿದ್ಬಿಟ್ಟೆ ಅಕ್ಕ. ಸತ್ಯವಲ್ಲಿ ನಿಮ್ಮ ಸೇವಕನಿಂದ ನಿಮ್ಮ ಚಿಕನ್ ಹೋಗಿದೆ. ಸತ್ಯವಲ್ಲಿ ಉಗಿದೆ. ಅಲ್ಲ ಇಲ್ಲಿ ನಾನು ಕಾಫಿ ತಗೋ ಇದರಲ್ಲಿ ಹಾಲ್ ಮಿಕ್ಸ್ ಇತ್ತಲ್ವಾ? ಬಿಗ್ ಬಾಸ್ ಕಾಫಿ ಪುಡಿ ನಮ್ತಾನೆ, ಕಾಫಿ ಪುಡಿ ನಮ್ದು. ನಂದೆಲ್ಲ ಮಿಸ್ಟೇಕ್ ನಿಂದು ಅಣ್ಣ. ಯಾಕೆ ಇರೋ ನನಗೆ ನಾವು 1000 ಹೇಳ್ತೇವೆ, ನೀವು ವಿಷ ಕುಡಿವೆ ಕೊಟ್ಟರೆ ನಾವು. ನೀನು ಕಾಫಿ
ಕೊಡುವಂತ ರೀತಿ ಸ್ವೀಕರಿಸಿ ನಾನು ಜಂಟಿಗಳು ಕಾಫಿ ಕುಡಿದಿದ್ದಾರೆ ನಮ್ದು. ಹೌದು ಪ್ರಾಮಿಸ್ ಅಕ್ಕ, ಇವರು ನನ್ನ ಮನವೊಲಿಸಿದರೆ ಶಾಪ ವಾಪಸ್ ತಗೊಳ್ಳೋದು. ನನ್ನ ಮನೆ ಯಾರು ಹೋಲಿಸ್ತಾರೆ? ಬೇರೆ ಯಾವ್ದಾದ್ರು ನೋಡಿ. ಹೆಂಗ್ ಸಹಿಸ್ಕೊಂಡಿದ್ದೀರಾ? ಓಪನ್ ನೀವು ಮಾಡಿರೋದಲ್ಲ ನೋಡ್ತಾ ಇದ್ದೀರಾ ಅಂತ ಗೊತ್ತಿದ್ರೆ ಹಿಂಗ್ ಆಡ್ತಾ ಇದಾರೆ ಅಂದ್ರೆ ನೀವು ನೋಡ್ತಾ ಇಲ್ಲ ಅಂದಾಗ ಹಿಂಗ್ ಆಡ್ಬೋದು. ಟಾಸ್ಕ್ ಲಾವಣೆ ಇದು ಟಾಸ್ಕ್. ಇಲ್ಲ ಇಲ್ಲ ಮಾಸ್ಕ್ ಹಾಕೊಂಡು ನಾಟಕ ಮಾಡ್ತಾ ಇದ್ದೀನಿ. ಒಂಚೂರು ಇಷ್ಟ ಇಲ್ಲ ನನಗೆ. ಬಿಗ್ ಬಾಸ್ ಹೇಳೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಇಲ್ಲ ಮಾಡ್ತಿದ್ದಾರೆ. ಅಕ್ಕ ನನ್ನ ಪತ್ನಿಯನ್ನು ಅಕ್ಕ ಎಂದು ಸ್ವೀಕರಿಸಿ ನೋಡಿದ್ರೆ ಖುಷಿ ನೋಡಿ. ಮಧ್ಯಾಹ್ನ 2 ಗಂಟೆ. ನೀವು ಇನ್ನು ಮುಂದೆ ಪ್ರಪಂಚಕ್ಕೆ ಚರ್ಬಿ ಎಂದು ಪ್ರಖ್ಯಾತರಾಗುವಿರಿ ಸತೀಶ್ ಅಣ್ಣ. ಆದ್ರೂ ಸತೀಶ್ ಅಣ್ಣ ನಂಗೆ ಸಖತ್ ನಿಮ್ದು ಇಷ್ಟ ಆಗಿದೆ ಅಂತ ಗೊತ್ತಣ್ಣ. ನೀವು ಸಖತ್ ಸ್ಫೋಟವಾಗಿ ತಗೋತೀರಿ. ಏನಿದೆ ಸರ್ ಅದರಲ್ಲಿ? ಇಲ್ಲ ಅಣ್ಣ ಪ್ರಾಮಿಸ್ ನಿಜವಾಗ್ಲೂ ನನಗೆ ಇಷ್ಟ ಆಗ್ಬಿಟ್ರಿ ನೀವು. ತುಂಬಾ ಖುಷಿ ಆಗ್ಬಿಡ್ತು. ಮಕ್ಕಳದ್ಬಿಟ್ಟು 2 ದಿನ ಮನೆಗೆ ಹೋಗ್ಬಿಟ್ರು. ಆದರೆ ದೇವರಣ್ಣ ಸತೀಶ್ ಅಣ್ಣ ನಿಮಗಿರೋ ಹೆಸರಿಗೆ ನಾನು ನಿಮ್ಮ ಪ್ರೊಫೈಲ್ ಗೊತ್ತು ನನಗೆ. ನಾನು ಚಿಕ್ಕದ್ರಿಂದ ಗೊತ್ತು ನಿಮ್ಮ ಫಾಲೋವರ್. ನೀವು ನಿಮಗೆ ಫ್ಯಾನ್ ಆಯ್ತಾ ಇದ್ದೀನಿ. ನನ್ನ ಹೊಗಳಿ ನಾನು ಇಲ್ಲ ಸತೀಶ್ ಅಣ್ಣ, ನಾನು ತುಂಬ ಚಿಕ್ಕದ್ರಿಂದ ನಿಮ್ಮ ಹೆಸರು ಕೇಳಿದ್ದೀನಿ. ಏನು ಗುರು ಹೆಂಗೆ ಓಡೋದು ಗೊತ್ತಾ ನಿಂದ? ಯಾಕೆ ನನ್ನ ನಾಯಿ ಹುಚ್ಚು ಚಿಕ್ಕದ್ರಿಂದ, ಚಿಕ್ಕವನಿದ್ದಾಗಿಂದ ನಾಯಿ ಹುಚ್ಚು. ನೀವು ಅನಿಸ್ತು ಹಂಗೆ ಅಂದರೆ ಈಗ ದೂರದಿಂದ ನಾನು ನಿಮ್ಮ ನೋಡಿ ನೀವು ಹಂಗೆ ಬರ್ತೀನಿ. ಇವಾಗ ನೋಡಿ ನೀವು ಇವರು ಎಲ್ಲ ರೇಗ್ಸಿದ್ರು ನಂಗೆ ತಗೊಳ್ತಾ ಇದ್ದೀನಿ. ಇನ್ನೊಬ್ರು ನನ್ನ ಜೊತೆ ಮಾತಾಡ್ಸೇ ಇಲ್ಲ, ಹೆಸರು ಹೇಳಲ್ಲ ಇಲ್ಲಿ ಈ ಮನೆಯಲ್ಲಿ. ಆದ್ರೆ ವಿಲನ್ ಅನ್ಸ್ಬಿಟ್ರು ನನಗೆ ಬರೀ 2 ಮಾತಾಡೋರದವರು 2 ಮಾತಿಗೆ ಅವ್ರು ವಿಲನ್ ಅನ್ಸಿದ್ರು. ಅಂದ್ರೆ ಅರ್ಥ ಆಯ್ತಾ? ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಈಗ ಅವ್ರು ಮಾತಾಡೇ ಇಲ್ಲ, ಆದ್ರೆ ಹಂಗೆ ಪಿನ್ನಿಂಗ್ ಹೊಡಿತಾರಲ್ಲ ಅದರಲ್ಲೇ ಅರ್ಥ ಮಾಡ್ಕೊಬಿಟ್ಟೆ. ಹುಡುಗ ಮಧ್ಯಾಹ್ನ 2:15. ಈಗ ಈ ಸೀಸನ್ನ ಸದಸ್ಯರಿಗೆ ಬಿಗ್ ಬಾಸ್ ಬಗ್ಗೆ, ಬಿಗ್ ಬಾಸ್ ಮನೆಯ ಜೀವನದ ಬಗ್ಗೆ ಒಂದು ತುಂಬಾ ಮುಖ್ಯವಾದ ಪಾಠ ಕಲಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಈ ಮನೆಯಲ್ಲಿ ಪ್ರತಿಯೊಂದನ್ನು ಸಹಿಸಲಾಗುತ್ತದೆ, ಆದರೆ ನಿಯಮಗಳ ಉಲ್ಲಂಘನೆ ಇರಲಿ. ನಿಯಮವನ್ನು ಕೊಂಚ ತಿರುಚಿದರೂ ಬಿಗ್ ಬಾಸ್ ಸಹಿಸುವುದಿಲ್ಲ. ನನ್ನ ಮನೆಯಲ್ಲಿ ಸಣ್ಣ ತಪ್ಪು ದೊಡ್ಡ ತಪ್ಪು ಎಂಬ ಭೇದ ಭಾವ ಇಲ್ಲ. ತಪ್ಪು ಎಂದಿಗೂ ತಪ್ಪೆ. ಅದರ ಪ್ರಮಾಣ ಗಾತ್ರ ಎಷ್ಟೇ ಇರಲಿ, ಪ್ರತಿ ತಪ್ಪಿಗೂ ತಕ್ಕುದಾದ ಶಿಕ್ಷೆ ಈ ಮನೆಯಲ್ಲಿ ಕಟ್ಟಿಟ್ಟ ಬುತ್ತಿ. ಕಳೆದ 24 ಗಂಟೆಗಳಿಂದ ನಿಮ್ಮನ್ನು, ನಿಮ್ಮ ಪ್ರತಿ ನಡೆ ನುಡಿಗಳನ್ನು ತೀಕ್ಷ್ಣವಾಗಿ ಗಮನಿಸಲಾಗಿದೆ. ಜಂಟಿಗಳು ತಾವು ಮಲಗುವ ಹಾಗೂ ಶೌಚಾಲಯ ಬಳಸುವ ಸಮಯವನ್ನು ಹೊರತುಪಡಿಸಿ ಉಳಿದೆಲ್ಲ ಸಮಯದಲ್ಲೂ ಜಂಟಿಯಾಗಿಯೇ ಜೊತೆಯಲ್ಲೇ ಇರಬೇಕು, ಜೀವಿಸಬೇಕು ಅನ್ನೋದನ್ನು ಮರೆತಂತಿದೆ. ವಿಪರ್ಯಾಸ ಅಂದರೆ ಯಾರೊಬ್ಬರಿಗೂ ಇದರ ಅಪರಾಧ ಪ್ರಜ್ಞೆಯೇ ಇಲ್ಲ. ಇದೆ ಬಿಗ್ ಬಾಸ್. ಇದಕ್ಕೂ ಮಿಗಿಲಾಗಿ ಮನಸ್ಸಿಗೆ ಬೇಸರವಾಗುವ ವಿಷಯವೆಂದರೆ ಜನತೆಯ ಭರವಸೆ ಗಳಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದ ಒಂಟಿಗಳು ಈ ತಪ್ಪುಗಳನ್ನು ಕಣ್ಣಾರೆ ಕಂಡರು ಅದನ್ನು ಪ್ರಶ್ನಿಸುವುದಿರಲಿ, ಕನಿಷ್ಠ ಪಕ್ಷ ಅದರ ಬಗ್ಗೆ ಚಿಂತಿಸುವ ಅಥವಾ ಚರ್ಚಿಸುವ ಪರಿಜ್ಞಾನವೂ ಇಲ್ಲದಂತಿದ್ದೀರಿ. ಇನ್ನು ಮುಂದೆ ಸಣ್ಣ ತಪ್ಪು ಮಾಡಿದ್ರು ಕೂಡ ಅದನ್ನ ನಾವು ಆನ್ ಸ್ಪಾಟೇ ಖಂಡಿಸ್ತೀವಿ ಬಿಗ್ ಬಾಸ್. ತಪ್ಪು ಎಸಗಿದ್ದು ಜಂಟಿಗಳೇ, ಆದರೆ ಈ ಅರಮನೆಯ ಅಧಿಕಾರ ಹಿಡಿದ ಅರಸಿಯರು ಅದರ ಬಗ್ಗೆ ತೋರಿರುವ ನಿರ್ಲಕ್ಷ್ಯ ಅಪರಾಧವೇ. ಹಾಗಾಗಿ ಜಂಟಿಗಳ ತಪ್ಪಿಗೆ ಈಗ ಒಂಟಿಗಳು ಬೆಲೆ ತೆರಬೇಕಿದೆ. ಒಂಟಿಗಳೇ, ಎಸ್ ಬಿಗ್ ಬಾಸ್. ನಿನ್ನೆ ರಾತ್ರಿ ನೀವು ಗಳಿಸಿದ ನಿಮ್ಮ ಆಯ್ಕೆಯ 14 ದಿನಸಿ ಸಾಮಗ್ರಿಗಳ ಪೈಕಿ ನಿಮಗೆ
ಅತ್ಯಂತ ಅಗತ್ಯವಿರುವ ಕೇವಲ 3 ದಿನಸಿ ಸಾಮಗ್ರಿಗಳನ್ನು ಇರಿಸಿಕೊಂಡು ಉಳಿದ 11 ದಿನಸಿ ಸಾಮಗ್ರಿಗಳನ್ನು ಈ ಕೂಡಲೇ ಸ್ಟೋರ್ ರೂಮ್ಗೆ ತಂದಿರಿಸಿ. ಯಾವ್ದು ಬೇಕು 3 ಇಟ್ಕೊಂಡು ಬಿಗ್ ಬಾಸ್ ಅವ್ರಿಗೆ ನಾವು ಸಹಾಯ ಮಾಡಬೇಕಾ ಅವ್ರ ಸೇವಕರಾಗಿ? ನೆನಪಿರಲಿ, ಈಗಾಗಲೇ ತಯಾರಿಸಿರುವ ಅಡುಗೆಯನ್ನು ಕೂಡ ಸ್ಟೋರ್ ರೂಮ್ಗೆ ತಂದಿರಿಸಬೇಕಾಗುತ್ತದೆ. ಆಮ್ಲೆಟ್ ತಿಂದ್ರೆ ಇಲ್ಲ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡಲು ತಮಾಷೆ ಅಲ್ಲ. ಬಸ್ ಎಲ್ಲ ನಾನು ಅವರು ನನಗೆ ಉರಿಸ್ತಿದ್ರಲ್ಲ ಅದಕ್ಕೆ ನಾನು ಅವ್ರು ಇವಾಗಲ್ಲ ಉರ್ಸೋದು, ಮಾತಾಡುವಾಗಲ್ಲ. ಆಮೇಲೆ ಇದು ಬಾಯಕಂಗಿಲ್ಲ, ಇದು ತಿನ್ನಂಗಿಲ್ವಾ ಗುರು, ಹಿಂಗೆ ಕೈ ಇಟ್ಟಿದ್ದಕ್ಕೆ ಮ್ಯಾಮ್ ಬಟ್ ಇವಾಗ ಏನು ಗೊತ್ತಾ, ನಾವು ಒಂದು ಯೋಚನೆ ಮಾಡಬೇಕು, ನಮ್ಮಿಂದ ಅವ್ರ ಊಟ ಹೋಗ್ತದೆ. ಇಟ್ಸ್ ವೆರಿ ಬ್ಯಾಡ್. ಅದೇ ನಮಗೆ ಇವಾಗ ಹೆಂಗಾಗುತ್ತೆ ಹೇಳಿ, 3 ಸಾಮಾನು ಇಟ್ಕೋಬೇಕು ಅವರು. ಒಂದು ರೈಸ್ ಇಟ್ಕೊಳ್ಳೋಣ, ನಾನ್ ವೆಜಿಟೇರಿಯನ್ಸ್ಗೆ ಎಗ್ ಇಟ್ಕೊಳ್ಳೋಣ, ಓಕೆ, ವೆಜಿಟೇರಿಯನ್ಸ್ಗೆ ಬೇಕಾದ್ರೆ ಆನಿಯನ್ ಇಟ್ಕೊಳ್ಳೋಣ. ಆಮೇಲೆ ಏನು ಗೊತ್ತಾ, ಇನ್ನೊಂದು ಯಾರೇ ತಪ್ಪು ಮಾಡ್ತಿದ್ರು ನಾವು ಹೇಳ್ಬೇಕಿತ್ತು ತಪ್ಪು ಅಂತ, ಇಲ್ಲ ಅಂದರೆ ಅದೂ ತಪ್ಪೆ. ಕೈಗೆ ಬಂದದ್ದು ಕೈಗೆ ಬರಲಿಲ್ಲವೇ, ಬಟಾಣಿ ಎಲ್ಲ ಹೋಯ್ತಲ್ಲ, ಕೈಗೆ ಬಂತು. ನನಗೇನೋ ಮೊಟ್ಟೆ ಒಂದು ಕೊಟ್ಟಿರೋದು ತಿನ್ನಕ್ಕೆ ಅಂತ ಆಚೆ ಇಡ್ಬೋದಾಗಿತ್ತು. 1 ನಿಮಿಷ ಅಲ್ಲ, ಆಮ್ಲೆಟ್ ಇದೆ, ಬನ್ನಿ. ಆಮ್ಲೆಟ್ ತಿನ್ನಂಗಿಲ್ಲ, ಆಮೇಲೆ ಮತ್ತೆ ಇನ್ನ 3 ಐಟಮ್ ಬಂದು ತಂದಿಡಿ ಅಂತಾರೆ. ಇನ್ನು 3 ಉಳಿದ 3 ಐಟಮ್ ಬಂದು ತಂದಿಡಿ ಅಂತಾರೆ. ಅದನ್ನು ಇಡಬೇಕು. ಇಲ್ಲ ಇಲ್ಲ, ಇಷ್ಟ ಅದ್ರಲ್ಲಿ ಏನೂ ಇಲ್ಲ ಇಂಗ್ರೀಡಿಯೆಂಟ್. ಆಮ್ಲೆಟ್ ಅಲ್ಲಿ ಈರುಳ್ಳಿ ಹುಳಿ ಎಲ್ಲ. ಮಧ್ಯಾಹ್ನ 2:55. ಈ ಸಲ ನೀವು ತಪ್ಪು ಮಾಡಿದಾಗ ನಮಗೆ ಶಿಕ್ಷೆ ಕೊಟ್ಟಿದ್ದಾರೆ, ಹಂಗಂತ ಪ್ರತಿ ಸಲ ನೀವು ತಪ್ಪು ಮಾಡಿದಾಗ ನಮಗೆ ಕೊಡ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ನೆಕ್ಸ್ಟ್ ನಿಮಗೆ ಬರುತ್ತೆ. ಅಲ್ಲ, ನಾವು ನೋಡಿನೂ ಮಾತಾಡಿಲ್ಲ ನಮಗೆ ಪನಿಷ್ಮೆಂಟ್ ಕೊಡ್ತಾರೆ. ಆಗ ಏನು ಗೊತ್ತಾ, ಇವ್ರು ಏನಾದ್ರು ತೆಗೆದ್ಬಿಟ್ಟು ನನ್ನ ಕಣ್ಣು ಮುಂದೆ ಓಡಾಡಿದ್ರೆ ನಾನು ನಿಜವಾಗ್ಲೂ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬೀಳಕ್ಕೆ ಹೇಳ್ತೀನಿ, ಇನ್ನೂ ಬೀಳಕ್ಕೆ ಹೇಳ್ತೀನಿ. ಇದನ್ನೇ ಹೇಳ್ತಾರೆ ನಾನು. ಮೈಕು ಅದೆಲ್ಲ ಆಗಿರ್ಬೋದು, ಮಧ್ಯರಾತ್ರಿ ಆದ್ರೂ ಆಗಿರ್ಬೋದು, ನಾವು ನೋಡಲ್ಲ. ನೀವು ಬೀಳ್ಬೇಕಂದ್ರೆ ನಿಮ್ಮ ಪಾರ್ಟ್ನರು ಬೀಳ್ಬೇಕು. ಈಗ ಹೋಗಿ ಆಮ್ಲೆಟ್ ತೆಗೆದು ನಿಮ್ಗೆ ಏನಾರು ಬೇಕವಾ? ನನಗೂ ಬೇಕು, ಅವರಿಗೂ ಬೇಕು. ಅದು ಹೇಳಿ ಮಹಾರಾಣಿ. ಸ್ವಲ್ಪ ಜಾಸ್ತಿ ಖಾರ ಹಾಕಿ ತೆಗೆದುಕೊಂಡು ಇವಾಗ ಅವ್ರವ್ರ ಮಧ್ಯೆ ಜಗಳ ಸ್ಟಾರ್ಟ್ ಆಗಿದೆ, ನಾವು ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋಣ. ನಾವು ಏನು ಅಂದ್ರೆ ನಮ್ಮ ರೂಲ್ಸ್ ತಿಳ್ಕೊಂಡಿದ್ದೀವಿ, ಫಾಲೋ ಮಾಡೋಣ ಅಷ್ಟೇ ಪ್ರತಿಯೊಬ್ರು. ದಯವಿಟ್ಟು ಜಾನ್ಯವ್ರದ್ದು ಇದ್ಯಾವ್ದು ಹೇಳಿ. ಇಷ್ಟಿಷ್ಟೇ ಮೊಟ್ಟೆ ಅನ್ನೋ ಥರ ಎಲ್ಲ ಏನೂ ಇಲ್ವಾ? ಕಲ್ಸಿದ್ವಿ, ಇವಾಗ ಬೇರೆ ಆಗಿದೆಯಲ್ವಾ, ಇವಾಗ ಬರೀ ಅವ್ರು ಇಷ್ಟು ತಿನ್ಕೋಬಹುದು. ಮಧ್ಯಾಹ್ನಕ್ಕೆ ಮಾತಾಡಿ. ಖಾರದ ಪುಡಿ ಹಾಕಿ, ಜಾಸ್ತಿ ಹಾಕಿ. ಇದು ಜಾಹ್ನವಿ ಅವ್ರಿಗೆ ಕೊಡ್ತೀರಾ? ಹಾಕಿ. ಜಾಹ್ನವಿ ಮಹಾರಾಣಿ ಅವರಿಗೆ ಸಾಕು. ಬೇಡ ಬೇಡ ಅಂತೀರಿ, ಸುಮ್ಮನೆ ಮಾಡಿ ಮಜಾ ಮಾಡಿ. ಏನ್ ಮಾಡ್ತೀರೋ ಮಾಡ್ತೀನಿ ಅವ್ರಿಗೆ. ಬೇಡ ಬೇಡ ಪ್ಲೀಸ್ ಬೇಡ, ಗಿಲ್ಲಿ ಜಾಸ್ತಿ ಖಾರ ಹಾಕ ಬಂದ್ರು. ಈಗ ತಿಂದ್ಬಿಟ್ಟು ಇನ್ನೊಂದ್ಸಲ ಆಮ್ಲೆಟ್ನೇ ತಗೊಬಾರ್ದು ಅವರು. ಟಾಪಿಕ್ ಕರೆಕ್ಟ್. ದಯವಿಟ್ಟು ತಿನ್ನಿ. ನಾನು ಆಮ್ಲೆಟ್ ಕೇಳ್ದಲ್ಲ ಎಲ್ಲಿ ನಟ. ಇವ್ರು ಜಾಸ್ತಿ ಖಾರ ಹೇಳಿದ್ರು, ಖಾರ ಹಾಕ ಬಂದಿದ್ದೀನಿ. ಆಮ್ಲೆಟ್ ಹೇಳಿದ್ನ ಇಲ್ವಾ? ನಾನು ಈರುಳ್ಳಿ ಹಾಕೊಂಡು ಆಮ್ಲೆಟ್ ಹೇಳ್ತಾ ಇಲ್ವಾ ನಿಂಗೆ? ಈರುಳ್ಳಿ ಹಾಕೊಂಡು ಆಮ್ಲೆಟ್ ಸೈಡಲ್ಲಿ ಈರುಳ್ಳಿ ಸಮೇತ ಈರುಳ್ಳಿ ಹಾಕೊಂಡು ಆಮ್ಲೆಟ್. ನಿಮಗೂ ಬೇಕಾ? 1 ನಿಮಿಷ ಅಣ್ಣ, ಪ್ಯಾಂಟ್ ಸ್ವಲ್ಪ ಟೈಟ್ ಮಾಡ್ತೀನಿ. ಸ್ವಲ್ಪ ನಾನು ಅಲ್ಲಿ ಸ್ಪಿಟ್ ಮಾಡಬೇಕು. ಬರಲಿ ಹೋಗ್ಬರೋಣ ಅಲ್ಲಿ ಸ್ವಲ್ಪ. ಬಂದೇರಿ. ಹಾಂ ಬನ್ನಿ. ಖಾರ ಹಾಕೊಂಡು ಬಂದು ಕೊಡು ಅಂದ್ರೆ 2 ಸ್ಪೂನ್ ಪೆಪ್ಪರ್ ಹಾಕೊಂಡು ಬಂದು ಕೊಡಿ. ತಿನ್ನುವಂತ ಕೊಡೋಣ. ತಿನ್ಸೋಣ, ಅದಕ್ಕೆ ಇಟ್ಟಿದ್ದೀನಿ. ಗಿಲ್ಲಿ ಸಾಕು, ಗಿಲ್ಲಿ ಬನ್ ಮಾಡ್ಬೇಡ ನೀನು. ಸುತ್ತ ಹಿಡಿದು ಅವ್ರಿಗೆ ಟ್ರಬಲ್ ಕೊಡ್ಬೇಕು ಅಂತ ನಮಗ್ ಕಷ್ಟ ಆಗ್ಬಾರ್ದಲ್ವಾ? ಆಮೇಲೆ ಎಲ್ಲರ ಮುಂದೆ ಅಲ್ಲೇ ತಿನ್ಸಾರ. ಬನ್ನಿ, ಇಲ್ಲಿ ಒಬ್ಬೊಬ್ಬರೇ ತಲ್ಬಾ. ಎಲ್ರಿಗೂ ಗೊತ್ತಾಗುತ್ತೆ. ಸರಿ ಹೋಗೋಣ. ಅಯ್ಯೋ ಬನ್ನಿ, ಬಂದೆ ಹಾಗೆ ಬಿಸಿ ಐತೆ. ಪಿಜ್ಜಾ ತರ ರೆಡಿ ಮಾಡಿದ್ವಿ. ಬರೀ ಸ್ಟೈಲ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಓಡಾಡೋದು. ಸೇಫ್ ಆಗಿ ಮಾಡಿದ್ದೀನಿ. ಡೆಕೋರೇಷನ್ ಬೇರೆ. ನಿಮ್ಗೆ ಈರುಳ್ಳಿ ಬೇಕು. ಈಗ ಎಕ್ಸ್ಟ್ರಾ ಇತ್ತು, ಇದು ನನಗೆ ಉಳಿದಿದ್ದು, ಅದಕ್ಕೆ ನಿಮ್ಗೋಸ್ಕರ. ನನಗೆ ಇನ್ನೊಂದೇನು ಗೊತ್ತಾ, ನಮ್ಗೆ ಮೆಣಸಿ ಕೊಟ್ಟಿಲ್ಲ. ಇದು ನಿಮ್ಗೆ ಮಾತ್ರ, ನಿಮ್ ತಟ್ಟೆಲ್ಲರೂ ನೀವೇ ತಿನ್ಬೇಕು. ಇದ್ರಲ್ಲಿ ಆಮ್ಲೆಟ್ ಇದೆ, ಈರುಳ್ಳಿ ಇದೆ. ಅಣ್ಣ ಈರುಳ್ಳಿ ಐತೆ ಕಣ. ಈರುಳ್ಳಿ ತೆಗಿತಾರೆ. ಏನ್ ಗೊತ್ತಾ, ಸ್ವಲ್ಪ ಸ್ಪೈಸಿ ಅಂದ್ರೆ ಅಧಿಕ ಪ್ರಸಂಗ ಮಾಡಿದ್ರಿ ಅಲ್ವಾ? ತಿನ್ಸಿ, ಅದರಲ್ಲಿ ಈರುಳ್ಳಿ ಇದೆ. ಈರುಳ್ಳಿ ತೆಗೆದಾಗಿದೆ. ಬಿಗ್ ಬಾಸ್ ನೋಡಿ, ಆಮ್ಲೆಟ್ ಫ್ಲೇವರ್ ಶಿಕ್ಷೆ ನಿಮ್ ಪಾರ್ಟ್ನರ್ ತಪ್ಪು. ಒಂದು ಚೂರು ಬೇಡ ಅಂತ
ಅದು ಬೇಕಂತ ತಾನೇ ಅವ್ರು ತಪ್ಪು ಮಾಡಿದಾಗ ಇವ್ರು ಹೇಳ್ಬೇಕಿತ್ತು ನನಗೆ ಕೊಡಿ ಕಾವಿನ ಬೇಡ ಬೇಡ ಇಲ್ಲ ಇಲ್ಲ ಕಾವಿನ ಬೇಕಂತ ಹಾಕಿರೋ ಅವ ನೆಕ್ಸ್ಟ್ ಕಾವ್ಯ ಬೈತಾಳೆ ಬಿಗ್ ಬಾಸ್ ತೋರಿಸಿದೀನಿ. ಇನ್ಮೇಲೆ ಏನ್ ಗೊತ್ತಾ ಇದು ನಿಮಗೆ ತಿರುಗು ಬಾಣ ಆಗೋದು ಅಂದ್ರೆ ಹೀಗೆ ಹೇಳಿದಷ್ಟು ಮಾಡೋದನ್ನ ಕಲೀರಿ. ಅಧಿಕ ಪ್ರಸಂಗತನ ಬೇಡ. ಹೋಗಿ ಹಾಕಿ ಹೇಳ್ತೀನಿ ಅಲ್ಲ ಒಂದು ನಿಮಿಷ ಮಧ್ಯಾಹ್ನ 3:10. ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ಮಹಾರಾಣಿ ಅವರೇ, ನಾನು ಉಗುದಿಲ್ಲ. ಆಮೇಲೆ ನುಂಗಿಕೊಂಡೆ ನಾಲ್ಗೆಗೂ ಸಹ ಟಚ್ ಒಂದ್ ನಿಮಿಷ ಹೇಳುತ್ತೇನೆ ನಾನು ಖಂಡಿತ. ನಿಮ್ಮ ಎಲ್ಲ ಶಿಕ್ಷೆಗಳು ಇವನಿಂದಲೇ ಆಗುತ್ತಿರೋದು. ಅವನೆಲ್ಲ ಫಸ್ಟ್ ರೆಡಿ ಮಾಡಿ ನೀವು. ನಾನು ಒಂದ್ ನಿಮಿಷ ಮಾತಾಡೋ ಸ್ಥಾನದಲ್ಲಿ ಎದುರುವಾದ ಮಾಡೋದು ಅಧಿಕ ಪ್ರಸಂಗ ಮಾತಾಡೋ ಸ್ಥಾನದಲ್ಲಿ ತಿನ್ನಿ. ಕಾವ್ಯ ಹಾಕೋ ಬಾಯಿಗೆ ಅದರಲ್ಲೂ ಸ್ಟೈಲು. ತಗೊಳ್ಳಿ ಕಾವ್ಯ. ನೆಕ್ಸ್ಟ್ ನೀನು ಅವನಿಗೆ ಬುದ್ಧಿ ಕಲಿಸ್ಬೇಕು. ಮುಂದೆನೆ ತಿನ್ನಿದೆ ಮುಂದೆ ಈ ತರ ಆಗ್ಬಾರ್ದಂದ್ರೆ ಇವ್ರನ್ನ ಕಂಟ್ರೋಲ್ ಮಾಡಿ. ಅವ್ರ ಹಾವಭಾವ, ನಡೆ ನುಡಿ, ಬಾಡಿ ಲ್ಯಾಂಗ್ವೇಜ್ ಯಾವ್ದು ಕೂಡ ಸೇವಕರ ತರ ಇಲ್ಲ. ನಮಗೆ ಆ ಪಿಡಕ್ ಹೋಗ್ತಾ ಇದ್ದಾರೆ ಇವರು. ಏನು ತಲೆ ಕೆಡಿಸ್ಕೊಬೇಡ. ಚಿಕನ್ ನಮ್ಗೆ ಆ ಪಿಟ್ಟ ನಾವು ಆಪಲ್ ಮಾಡ್ಬಿಡ್ತೀವಿ. ಚಿಕನ್ ಇದೆ ತಿನ್ನೋವಾಗೆಲ್ಲ ಕೆಲಸ ಕೊಡ್ತೀವಿ. ನಿಮ್ಮ ಒಂದ್ ನಿಮಿಷ ತುತ್ತಿಡಕ್ ಬಿಡಲ್ಲ. ನಿಮ್ಮ ಚಿಕನ್ ನೀವು ಆ ಚಿಕನ್ ತಿನ್ನೋದು ಕೂಡ ನಮ್ಮ ಕೈಯಲ್ಲಿದೆ. ಬಹುಶಃ ನಾವು ಮಟನ್ ಕಳ್ಕೊಂಡಿರ್ಬೋದು, ಆದರೆ ನೀವು ಚಿಕನ್ ತಿನ್ಬೇಕಾ ತಿನ್ಬಾರ್ದು ಅನ್ನೋದು ನಮ್ಮ ಕೈಯಲ್ಲಿದೆ. ಇಲ್ಲ ನಮಗ್ ಕೊಟ್ಟಿರೋದು ನಿಮ್ಮ ಬಾತ್ರೂಮ್ ಹೋಗೋದು ಬರೋದು ಕೂಡ ನಮ್ಮ ಕೈಯಲ್ಲಿ. ಮಧ್ಯಾಹ್ನ 3:30. ಸ್ವಲ್ಪ ಈ ರೇಂಜ್ ಡ್ರೆಸ್ ಬೇಡ ಅನ್ಸುತ್ತೆ ನಮ್ಮ ರಾಜ್ಯದಲ್ಲಿ. ನೀವು ಇವ್ರು ತೆಗಿಸಿ ನಾವು ಇವ್ರು ತೆಗಿಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನಮ್ಗೆಲ್ಲ ಏನಾಗಬೇಕು, ರಾಜ ರೋಡ್ ಹೆಂಗ್ ಓಡಾಡೋದು. ಅಪ್ಪ ಸೇವಕ ಕೂದಲು ತೆಗಿಬೇಕಾ? ಕೂದಲ ಬೇಡ ಪಾಪ. ಏನ್ ಡ್ರೆಸ್ ರೇಂಜ್ ಇದು. ಮನೆ ಕೆಲಸ ಇಷ್ಟು ಕಾಸ್ಟ್ಲಿ ಮನೆ ಕೆಲಸದಲ್ಲಿ ಸಿಕ್ಕಿದ್ದಾರೆ, ನಿಮ್ಗೆ ಖುಷಿ ಆಗ್ತಿಲ್ವಾ ಸರ್? ಇದೇ ಕಡಿಮೆ ರಾಜರೇ, ಮಹಾರಾಜರೇ. ನಾಳೆ ನಾಳಿಂದ ಇನ್ನ ಬೇರೆ ರೇಂಜ್ಗೆ ಇದೆ ಸರ್. ಇದು ಆರ್ಡರಿ ಹಳೆ ಬಟ್ಟೆ ಸರ್. ಈ ಸೇವಕನಿಗೆ ನಾನು ಹಾಕಿ ಬಿಚ್ಚಿದ ಬಟ್ಟೆಗಳನ್ನು ಕೆಲಸ ಮಾಡೋಣ, ನಿಮ್ದೆಲ್ಲ ಬಟ್ಟೆಗಳು ಅವ್ರಿಗೆ ನಾನು ಹಾಕಿ ಬಿಚ್ಚಿದ ಬಟ್ಟೆಗಳನ್ನು ತೆಗೆದುಕೊಳ್ಳಿ. ಒಂದು ಟಾಸ್ಕ್ ಕೊಡ್ತೀನಿ. ಸೇವಕ, ನಿನ್ನದ್ರಲ್ಲಿರುವ ಅತ್ಯುತ್ತಮ ಒಂದು ಶರ್ಟ್ ಅನ್ನು ತೆಗೆದುಕೊಂಡು ನಿಮ್ಗೆ ಆಗಲ್ಲ ಬಿಡಿ. ನೈಟಿ ಹತ್ರ ಹಾಕಿಕೊಂಡು ಸೇವಕ ಈ ಕೂಡಲೇ ಮತ್ತೆ ಹೋಗ್ಲೇಬೇಕು. ಹೌದು, ಹೋಗ್ಲೇಬೇಕು. ಟಾಸ್ಕ್ ಇದು. ಬಿಗ್ ಬಾಸ್ ನಂದು, ಆಮೇಲೆ ನೀವು ಇಟ್ಕೊಂಡು ಹಾಕೊಳ್ಳಿ. ಮನೆ ಕೆಲಸ ಅವೆಲ್ಲ ಗೊತ್ತಿಲ್ಲ. ಬಿಗ್ ಬಾಸ್ ನೋಡಿ, ಬಿಗ್ ಬಾಸ್ ನಾವು ಹೇಳೋದು ಕೇಳ್ತಿಲ್ಲ, ಆಮೇಲೆ ನೀವು ನಮಗ್ ಬೈತೀರಾ. ನಮ್ದು ನಾವೇನ್ ಕುಡಿತೀವಿ ತಿಂತೀವಿ ನಾಳೆ ತೊಳಿಬೇಕು ತಾನೆ. ಅವ್ರದ್ದು ಮಾತ್ರ ಅವ್ರು ತೊಳಿಬೇಕು. ಹೌದು. ಈ ಟೀ ಪಾತ್ರೆ ಯಾರು ತೊಳಿತಾರೆ? ಮತ್ತೆ ಮಾಡಿರೋದು ನಾವೇ ತೊಳಿಬೇಕು. ಆದ್ರೆ ತೊಳೆಯೋ ಸ್ಪಂದನ ಮತ್ತೆ ಅವರು ಅವ್ರದ್ದೇ ಅಲ್ವಾ? ಹೌದು ತೊಳೆಯೋದು ಅವ್ರದೇ. ಎಷ್ಟು ಮಾತಾಡ್ತಾರೋ ಟಿಫನ್ ಮಾಡಕ್ಕೂ ಬಿಡಲ್ಲ. ಕರೆಕ್ಟ್ ಆಗಿ ಚಿಕನ್ ಬಾಗಿಡುವ ಕೆಲಸ ಹೇಳ್ಬಿಡ್ತೀನಿ ನಾನು. ಅರ್ಧ ಗಂಟೆ ಆರೋಗ್ಯತರ ನೀನ್ ಅಲ್ಲ ತಿನ್ನುವ ಕೆಲಸ ಹೇಳ್ಬಿಡ್ತೀನಿ. ಚಿಕನ್ ಹಿಂದೆ ಬರೋ ಮೊಟ್ಟೆ ತಿಂದಿರೋರ್ಗೆ ಎಷ್ಟು ಕೊಟ್ಟಿರ್ಬೇಕಾದ್ರೆ ಚಿಕನ್ನೇ ತಿನ್ನೋರು ನಾವು, ನಮ್ಗೆ ಎಷ್ಟು ಇರಬೇಡ ಸಾಕ. ನೀನ್ ಹೆಂಗ್ ತಿನ್ಬಿಡ್ತೀವಿ ಅದ್ ನೋಡ್ತೀನಿ. ಅದೇ ಅದು ಇನ್ನೊಂದು ಇಬ್ರು ಬನ್ನಿ ಮಹಾರಾಜ. ಚಂದ್ರಣ್ಣ ಹೋಗಿ ಒಂದು ಅತ್ಯುತ್ತಮ ಶರ್ಟ್ ಎತ್ಕೊಂಡ್ಬನ್ನಿ. ಅದು ನೈಟಿ ಆದ್ರೂ ಬರೋಲ್ಲ. ಚಪಾತಿ ಲಡ್ಸಕ್ ಸ್ಟಾರ್ಟ್ ಮಾಡಿ. ಚಪಾತಿಗೆ ಅದೆಲ್ಲ ನಾನು ಚೆನ್ನಾಗಿರೋದು ಹಾಕೊಂಡು ಅಂತ ಬೆಸ್ಟ್ ಎತ್ಕೊಬನ್ನಿ ಅಂತ ಇದ್ದಾರೆ. ಶಿಕ್ಷೆ ಕೊಟ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಸೇಕರು ಅಂದ ತಕ್ಷಣ ಅವ್ರು ಹೇಳಿದನ್ನೆಲ್ಲ ಮಾಡ್ಬೇಕಂತ ಅದ್ರ ಪರ್ಸನಲ್ ಇಲ್ಲ. ಅದೆಲ್ಲ ಇಲ್ಲ. ಕಪ್ಪು ಯಾವ ಅರಸರು ಸೇವಕರ ಇದು ಬಟ್ಟೆಯನ್ನ ಕೇಳ್ತಾರೆ? ಹೌದು, ಬೇಕಾಗಿ ನಮ್ಗೆ ಸ್ಪಂದನ ಅವ್ರನ್ನ ಹುಡ್ಕಕ್ ಆಗ್ತಿಲ್ಲ, ನಾವೇ ತೊಳ್ಕೊಂಡು ಸ್ನಾನ ಮಾಡ್ಕೊಂಡ್ ಬಂದ್ವಿ ಇವಾಗ. ನೀನ್ ಅರ್ಧ ಮಂಡಿಲ್ ನಿಂತ್ಕೋ ಕಾವ್ಯ, ನೀನ್ ನಿಂತೇ ಇರು. ಮಾಡು, ಅರ್ಧ ಮಂಡಿಲ್ ನಿಂತ್ಕೋ. ಅರ್ಧ ಮಂಡಿ ಡ್ಯಾನ್ಸ್ ಕಂಡಿಡಿದಿದ್ದಾನೆ ಹಿಂಗೆ. ಅದು ಹಂಗಲ್ಲ, ಹಿಂಗೆ ಅವ್ನು ಏನ್ ಮಾತೆ, ಅವನು ಇನ್ನೂ ಮಾತೆ ಕೇಳ್ತಾ ಇಲ್ಲ. ಅದಕ್ಕೆ ನಿಲ್ಸಿದ್ದೀನಿ ಅಂದ್ರೆ ಇದು ಅವಳು ಹಿಂಗೆ ಅಡ್ಡಾಡ. ಅವ್ನು ಬಿಸಿಲಲ್ಲಿ ನಿಂತಿದ್ದಾನೆ ಅಷ್ಟೇ, ನಿಲ್ಸಿದ್ದೀನಿ ಒಟ್ಟಿನಲ್ಲಿ. ಅವ್ನು ಅರ್ಧ ಮಂಡಿಲ್ ಅವ್ನು ಜಾಸ್ತಿ ಮಾಡ್ತಾ ಇರೋದಕ್ಕೆ ಅವನಿಗೆ ಜಾಸ್ತಿ. ಇಬ್ರು ಒಂದೇ. ಇಬ್ಬರಿಗೂ ಅಲ್ಲ ಕೂತ್ಕೊಳಕ್ ಶಿಕ್ಷಣ ಕೊಡಿ ಅಥವಾ ಪ್ರೀತಿನೇ ಮಾಡ್ಲಿ. ಸರಿ, ನೀನ್ ಅಲ್ಲೇ ನಿಂತ್ಕೊಂಡು ಅರ್ಧ ಮಂಡಿಲ್ ಅದರಲ್ಲಿ ಎಲಿಮಿನೇಷನ್ ಅಲ್ಲಿ ಇಬ್ರು ಒಟ್ಟಿಗೆ ಹೋಗೋದು ಅಂತಾನೆ ಇದೆ. ಸರಿ ಆಯ್ತು, ನಿಂತ್ಕೋ.
ನಿಂತ್ಕೊಳ್ಳಿ ಇಬ್ರು ಅರ್ಧ ಮಂಡಿ ನಾನು ಹೇಳೋದು ಹೇಳಿದ್ದೀನಿ. ಹೌದಾ ಎದೆಲಿರೋ ಕಲ್ಲ ಬೇಬಿ ಜಲ್ಲಿ ಮಾಡ್ಬಿಡ್ತೀವಿ ಹೊಡೆದು. ಇಲ್ಲಿ ಬಾ ಮುಚ್ಕೊಂಡು ನಿಂತ್ಕೋ. ತಿಂಡಿ ತಿಂದಿಲ್ಲ ನನಗೆ ಆಗ್ತಿಲ್ಲ, ತಲೆ ಸುತ್ತಾ ಇದೆ. ಮಾಡ್ತೀನಿ ಬೇಬಿ ಜಲ್ಲಿ. ಎಲ್ಲದಕ್ಕೂ ಲಿಮಿಟ್ ಇರುತ್ತೆ ಗಿಲ್ಲಿ. ನಿನ್ನ ನನಗೆ ಕಷ್ಟ ಆಗ್ತಿದೆ ಅನ್ನೋದನ್ನ ಯೋಚನೆ ಮಾಡ್ಬೇಕು ತಾನೆ. ಬೇಕಾದಾಗ ಇದನ್ನೆಲ್ಲ ಆಮೇಲೆ ಮಾಡ್ಬೋದು ತಿಂಡಿ ತಿಂದ್ಮೇಲೆ. ನೀನ್ ಇವಾಗ ಬಾಯಿ ಮುಚ್ಕೊಂಡು ನಿಂತ್ಕೋತಾನೆ. ಎಷ್ಟು ಸಲ ಹೇಳಿ ನಿನಗೆ? ತಪ್ಪಾಯ್ತು ಅಂತ ಕೇಳಿದ್ರೆ ಬಿಡ್ತೀನಿ ರಾಜ ಮಾತೆ. ಮೊಟ್ಟೆ ತಿನ್ನೋರ್ಗೆ ಅಷ್ಟಿದ್ರೆ ನಾನು ಚಿಕನ್ ತಿನ್ನೋರ್ಗೆ ಎಷ್ಟಿರ್ಬೋದು ಅಂತ. ನನ್ನ ಬಾಯಲ್ಲೇ ಬರಲ್ಲ. ಆಯ್ತು ನಿಂತ್ಕೋ. ಹೌದಾ ನಿಂತ್ಕೋ. ಯಾವ ಚೆನ್ನಾಗಿಲ್ಲ ಅದನ್ನ ಕೊಡ್ಬಿಡಿ, ಇದೇ ಬೆಸ್ಟ್. ಏನಾರು ಮಾಡಿ ಒಂದು ಒಗ್ಗಕ್ಕೆ ಹೋಗ್ಬೇಕು, ಅದನ್ನ ಕೊಟ್ಬಿಟ್ರೆ ಇದು ಹಾಕೊಳ್ಳಿ. ಮಾಡಿ ಸಾರಿ ಮಹಾರಾಜರೇ. ಸಾರಿ ಮಹಾರಾಜರೇ. ನಿನಗೆ ಅನ್ಸ್ದಾಗ್ಲೇ ನಾವ್ ಹೇಳ್ದಾಗೆಲ್ಲ ಇರು ಕಾವ್ಯ. ಕನ್ನಡದಲ್ಲಿ ಕೇಳಪ್ಪ, ನಾವು ಫಾರಿನರ್ಸ್ ಅಲ್ಲ. ಕೇಳು. ಮಂಡಿ ಊರು ಅರ್ಧ ಮಂಡಿ ಊರು. ಅಲ್ಲ ಡೈಲಾಗ್ ಹೊಡಿತಿತ್ತಲ್ಲ, ಡೈಲಾಗ್ ತಕ್ಕಂತೆ ಹೆಂಗ್ ನಡ್ಕೋತೀಯ ನೋಡ್ಬೇಕು. ಹೇಳಿ ಡೈಲಾಗ್ ಹೇಳಿ. ಕ್ಷಮಿಸಿ ರಾಜರೇ, ಕ್ಷಮಿಸಿ. ರಾಜರೇ, ಸುಧೀರ್ ಮಹಾರಾಜರೇ, ಸುಧೀರ್ ಮಹಾರಾಜರೇ, ಕ್ಷಮಿಸಿ. ಕ್ಷಮಿಸಿ. ಅಹಂಕಾರದಿಂದ ಮಾತನಾಡಿಬಿಟ್ಟೆ. ಅಹಂಕಾರ ಈ ಕನ್ನಡ ಫಸ್ಟ್ ಸರಿಯಾಗಿ ಮಾತಾಡ್ಲಿ. ಹೇಳಪ್ಪ. ಅಹಂಕಾರ 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 ಅಹಂಕಾರ. ಸ್ಟೇಟಾಗಿ ನಿಂತ್ಕೊಂಡು ಕ್ಷಮೆ ಕೇಳ್ಬೋದು. ಸ್ಟೇಟಾಗಿ ನಿಂತ್ಕೋ ಗಿಲ್ಲಿ, ಸ್ಟೇಟಾಗಿ ನಿಂತ್ಕೋ. ಮಧ್ಯಾಹ್ನ 3:40. ಇಂದು ತಂದಿಲ್ಲ. ಇಲ್ಲ ಚಂದ್ರನ ಸೀರಿಯಸ್ ಆಗಿ ಫುಲ್ ಸ್ಟ್ರಿಕ್ಟ್ ಆಫೀಸರ್ ನಾನು. ನೆನ್ನೆ ನಿಮ್ಮಿಂದ ಎಲ್ಲ ಕಳ್ಕೊಂಡಿದ್ದೀನಿ. ಈಗ 5 ನಿಮಿಷ ಬರಬೇಕು. ಇದಲ್ಲ, ಇದು ನೆನ್ನೆದಿದು. ಹೌದಾ? ಈ ರೇಂಜ್ಗೆ ಅವಮಾನ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಇದನ್ನೇ ಕೊಡಿ, ನಂದು ಕೊಡಕ್ಕಾಗಲ್ಲ ಅಂದ್ರು. ಟಾಸ್ಕ್ ಕೊಡ್ಲೇಬೇಕು ನೀವು ನನಗೆ. ಚಂದ್ರಣ್ಣ ಸೀರಿಯಸ್, ನಾನು ಸೀರಿಯಸ್ ಹೋಗು. 5 ನಿಮಿಷ ನೀನೇ ಹೋಗ್ತಾ ಚೆನ್ನಾಗಿರೋದು ಸರ್. ಎಲ್ಲದಕ್ಕಿಂತ ಸಖತ್ ಈ ತರ ಶರ್ಟ್ ತರ ಯಾವ್ದು ಚೆನ್ನಾಗಿ ಕಾಣಿಸ್ತದೆ ನಾನೇ ಸೆಲೆಕ್ಟ್ ಮಾಡ್ತೀನಿ. ಹಸ್ವಾಗ್ತಿದ್ಯಾ? ಬಿಸ್ಲಲ್ಲಿ ನಿಲ್ಸಿದ್ರು ಗೊತ್ತಾ? ಎಷ್ಟು ಸಲ ಹೇಳಿದೀನಿ ತಿನ್ಬಿಟ್ಟು ಮಾಡ್ಬೋದು ತಾನೆ. ಬಿಸ್ಲಲ್ಲಿ ನಿಲ್ಸಿದ್ರು ಅಲ್ಲಿ. ಆಯ್ತು ಸಾರಿ. ಬೇಡ ಗಿಲ್ಲಿ, ನಮ್ಮಿಂದ ತೊಂದರೆ ಆಗೋದು ಬೇಡ. ನೆನ್ನೆಯಿಂದ ಪಾಪ ಹುಡುಗಿ ತುಂಬಾ ಪೇಷನ್ಸ್ ಇಂದ ಇದೆ. ಹಿಂಸೆ ಮಾಡಲ್ಲ. ಇಲ್ಲಿರುವುದೆಲ್ಲ ನಿಮ್ಮದೇ. ತೋರಿಸಿ. ಇದು ಟಿವಿಲೆಲ್ಲ ನ್ಯೂಸ್ ಆಗಿದೆ. ಬೇಡ ಹಂಗೆ ರೆಡಿ ನೀವು ಎಲ್ಲ ನಾನು ಹಾಕಿರೋದೇ. ಇದೇನೋ ಇಲ್ಲಿ ಲೈನ್ ಇದೆ, ಇದನ್ನು ತೆಗೀರಿ. ತೆಗೀರಿ ಸಾಚಿ. ಯಾವ್ದಾದ್ರು ಏನು ತೆಗೆದು ತೋರಿಸಿ. ಅಲ್ಲ ತುಂಬಾ ಚೆನ್ನಾಗಿದೆ. ತೆಗೆದು ತೋರಿಸಿ. ಇದೇ ಇರಲಿ, ತೆಗೆದುಕೊಂಡು ಬನ್ನಿ. ತನ್ನಿ ನನ್ನ ಕೊಠಡಿಗೆ. ತಾಳಿ ಸರ್, ಇದು ಇಟ್ಬಿಡ್ತೀನಿ. ಇಡಿ ಐರನ್ ಹೋಗದಂಗೆ ಇಡಿ. ಬಿಸಿನೀರು ಭಾರಿ ಸುಡ್ತಾ ಇದೆ. ಒಂದ್ 2 ಅವರ್ ಬೇಕು ಆರ್ಸಕ್ಕೆ. ಓ ಮೈ ಗಾಡ್. ಇಲ್ಲಪ್ಪ, ನೀನು ಕ್ಷಮೆ ಕೇಳಿಸ. ಮತ್ತೆ ಎಷ್ಟು ತೈತ್ ನಾನು ಹೇಳಿ ನೀರು ಹೇಳಿ ಹೇಳಿದ ತಕ್ಷಣ ಮಾಡೋದನ್ನ ಕಲೀರಿ. ಓವರ್ ಆಕ್ಟಿಂಗ್ ಎಲ್ಲ ಬೇಡ. ಓ ಮೈ ಗಾಡ್. ಇಲ್ಲ ಅಷ್ಟೇ ಸಾಕು, ಅಷ್ಟೇ ಸಾಕು. ಅಂದ್ರೆ ಎಚ್ಚರಿಕೆ ಇದು. ಕೈಯೆಲ್ಲ ಕಾಲು ಅಂತ ತಿಳ್ಕೊತೀನಿ. ನನ್ನ ಕ್ಷಮಿಸ್ಬಿಡಿ. ಇದು ಇರ್ಲಿ, ಎಚ್ಚರಿಕೆ ಇದು. ಎಚ್ಚರಿಕೆ. ಓಕೆ ಓಕೆ ಡನ್. ಮಹಾರಾಜರೇ, ಅದು ಕೂಡ ಟೈಲ್ ಮಾಡೋದು ಬಿಡ್ತೀವಿ ತಡಿ. ಸಂಜೆ 4:25. ಒಂದ್ ನಿಮಿಷ. ಇದೆಲ್ಲ ಯಾಕೆ? ಅದೆಲ್ಲ ಹಾಕಂಗಿಲ್ಲ. ಏನ್ ಮಾಡ್ಬೇಕು ಗೊತ್ತಾ? ಇದನ್ನ ಚೆನ್ನಾಗಿ ಹಿಂಗಂದು ಹಿಂಗ್ ಅನ್ಬೇಕು. ಬಾಡಿ ಮಿಲ್ಕ್ ಅದು ಏರ್ ಮಿಲ್ಕ್. ನೀವು ಅನ್ನಿ ಹಿಂಗನ್ನಿ. ಹಾಕಿ ಮೇಲತ್ತಿ ಕೂದಲು ಹಿಂಗನ್ನಿ ಜುಟ್ತರ. ಈಗ ಬಂತು ಕಳೆ. ಸೀರಿಯಸ್ ಆಗಿ ಹಂಗೆಲ್ಲ ಮಾಡಲ್ಲ. ನಾನು ಹಚ್ತೀನಿ ಅದನ್ನ ಜೆಲ್ ತರ ಯೂಸ್ ಮಾಡ್ಬೋದು. ಮಾತಾಡ್ಬೇಡಿ. ಜುಟ್ ಮಾಡಿ ಸುಮ್ಮನೆ ಎತ್ತೋ ಕೈ ಎತ್ತೋ. ಯಾರು ದುಡ್ಡು ಬೇಡದ ಅವಾಜ. ಯಾರು ಕೂದಲ ಮೇಲೆ ಕೈ ಹಾಕ್ತಾ ಇದ್ದೆ ನೆನಪಿದ್ಯಾ? ನಾನು ಯಾರು ಗೊತ್ತಾ? ಯಾರು 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 ನಿನ್ ಗೊತ್ತಿಲ್ಲ? ಹೇಳು. ಏನ್ ಗೊತ್ತಿಲ್ಲ? ಮಹಾರಾಣಿ ಮಲ್ಲಮ್ಮ. ಓ ಮಹಾರಾಣಿ ಮಲ್ಲಮ್ಮ. ಎಚ್ಚರಿಕಿರ್ಲಿ, ಹುಷಾರಿ. ನನಗೂ ಟೈಮ್ ಬರುತ್ತೆ ಆಗ. ಈ ಟೀಮಲ್ಲಿ ನೀನು ಒಬ್ಬಳನ್ನ ಕ್ಷಮಿಸಿದೆ ನಾನು. ಇರ್ಲಿ, ಈಗ ಸಮಾಧಾನ ಎಲ್ಲ ಮಾಡ್ಬೇಡ. ಏನು ಮಾಡಬೇಡಿ. ಅದು ಹಚ್ಚಿದೆ ಕೈಗಿತ್ತ. ಸಂಜೆ 5:20.
ಇವರಿಬ್ಬರನ್ನು ನೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎತ್ಕೊಂಡು ಬರುವ ಮಜೂರ್ನ ಪಿಕ್ ಪಾಕೆಟ್ಗಳು ತುಂಬಾ ಪರ್ಸನಲ್ ಆಯಿತು, ದಯವಿಟ್ಟು ಪ್ರೊಫೆಷನಲ್ ಮಾತಾಡಿ. ನಮ್ಮನ್ನ ಮೂರ ಬಟ್ಟೆ ಹರಿದಾಕಿದಾನೆ ನಿಮ್ಮಪ್ಪ, ಹಿಂದೆ ತಿರುಗಿದಾರೆ, ನಮ್ಮನ್ನು ಬಗೆದು ತಿಂದಿದ್ದಾನೆ, ನಮ್ಮನ್ನು ಬಗೆದು ತಿಂದಿದ್ದಾನೆ. ಲಿಮಿಟ್ ಇದೆ, ನಾವು ಆಮೇಲೆ ಸ್ಟ್ರಿಕ್ಟ್ ಆಗ್ಬಿಟ್ರೆ ಕಷ್ಟ. ಮರ್ಯಾದೆ ಕೊಡ್ತಾ ಇದೀವಿ. ಬನ್ನಿ. ನೀವೊಂದು ಸೀಕ್ರೆಟ್ ಇಲ್ಲ ಏನು ಬೇಡ ಬಿಡು, ಅದು ನಮ್ಮ ಫ್ರೆಂಡ್ಶಿಪ್ನ ಅಫೆಕ್ಟ್ ಮಾಡಬಾರ್ದು. ಇಲ್ಲ ಆಬ್ವಿಯಸ್ಲಿ ಇಲ್ಲ, ಏನಕ್ಕೆ ಅಫೆಕ್ಟ್ ಮಾಡಿದ್ರೆ ಡ್ಯಾಶ್ ಕೊಟ್ಟ ಮೇಲೆ ಟೈಮ್ ಕೊಡಲಿಲ್ಲ ಅಂದರೆ ಹೇಳ ಏನಿಲ್ಲ. ಇಷ್ಟು ನನಗೆ ನೋಡಿದಾಗ ಎಷ್ಟು ಥಿಂಕ್ ಯು ವೆರಿ ಪ್ರಿಟಿ. ಹೌದಾ? ಓಕೆ ಅಷ್ಟೇ, ದಟ್ಸ್ ದಟ್. ಅದ್ರ ಸೀಕ್ರೆಟ್ ಏನಿದೆ? ಯು ಆರ್ ಆಲ್ಸೋ ಹ್ಯಾಂಡ್ಸಮ್. ಸ್ಟಾರ್ಟ್. ಲಾವಣ್ಯ ಲಾವಣ್ಯ ಕೈ ಕೊಟ್ಲು. ನನಗೆ ಗೊತ್ತೇ ಇಲ್ಲ, ಈಗ ಗೊತ್ತಾಯ್ತು, ನಿಜ ಗೊತ್ತಿಲ್ಲ. ಲಾವಣ್ಯ ಕೈ ಕೊಟ್ಲು. ಓಲ್ಡ್ ಗಾಡಿಗೆ ಕಲರ್ ಹೊಡೆದಂಗ ಮಾಡಿಕೊಂಡು ಬರುತ್ತಾಳ ಮೇಕಪ್ಪ, ರೋಲ್ಡ್ ಗೋಲ್ಡ್ ಹಾಕೊಂಡ ಈಕೆ ಕೊಡತಾಳ ಬಾರಿ ಬಿಲ್ಡಪ್ಪ, ಲಕ 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 ಹೊಳಿತಾಳ ಈಕೆ ತಕ 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 ಕುಣಿತಾಳ, ಲಕ 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 ಹೊಳಿತಾಳ ಈಕೆ ತಕ 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 ಕುಣಿತಾಳ. ಆಮೇಲೆ ಮುಗಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮಿಂದ ಸೇವೆ ಮಾಡಿಸಿಕೊಳ್ಳಲು ಕಾಯುತ್ತಿದ್ದಾರೆ. ನೀವೇನು ಸೇವೆ ಮಾಡಿದ್ರಿ? ಬೆಳಗ್ಗೆಯಿಂದ ನಾನು ಮಾಡಿ ಮಾಡಿ ಸಾಕಾಗಿದೆ ಸೇವೆಯನ್ನು. ಈ ಅರಸಿಗೆ ಮಾಡಕ್ಕೆ ಬರೋ ಕೆಲಸ ಇಲ್ವಾ? ಪರ್ಸನಲ್ ಕೆಲಸವೆಲ್ಲ ನಾನು ಮಾಡುವುದಿಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ. ಏನಂತ ಹೇಳುತ್ತೀರಿ? ನಾನು ನಿಮ್ಮ ಪರ್ಸನಲ್ ಕೆಲಸ ಮಾಡುವುದಿಲ್ಲ. ಹಾಗೆ ಹೇಳುವಂತಿಲ್ಲ, ಆ ರೀತಿ ಹೇಳಿದರೆ ನಮ್ಮ ರೇಷನಲ್ಲಿ ಇರುವುದನ್ನು ಅವರು ತೆಗೆದುಕೊಳ್ಳುತ್ತಾರೆ. ತೆಗೆದುಕೊಂಡು ಏನು ತಿಂತಾನ? ತಗೊಳ್ಳಿ ಬಿಡಿ. ಇರಿಟೇಟ್ ಆಗ್ತಿದ್ಯಾ? ತಿನ್ನುವೇರಾ? ತಿನ್ನಿ. ಜಾಸ್ತಿ ಓವರ್ ಮಾಡ್ತಾವ್ರು ನಿಜವಲ್ವೇ. ಚಿಕನ್ ಎಲ್ಲ ಗಿಲಿ ಬಾ ಗಿಲಿ. ಇವತ್ತು ಆಕ್ಚುಲಿ ಬೆಳಗ್ಗೆ ಆಗಿ ನನಗೂ ಇಷ್ಟ ಆಗಿಲ್ಲ ಬ್ರೋ. ಅವರು ಮಾತಾಡ್ಕೊಂಡಿದ್ದಾರೆ ಅಷ್ಟೇ. ಇಲ್ಲಿ ನೋಡು, ಏನಾಯ್ತು ಬೆಳಗ್ಗೆ? ಇನ್ನ ಟಾರ್ಗೆಟ್ ಮಾಡಕ್ ನೋಡ್ತಾ ಇರಂದ್ರೆ ನೀನು ನಮ್ಮತ್ತನೂ ಬಂದು ಮಾತಾಡು, ನಾವೆಲ್ಲರೂ ಸೇರಿ ಹೇಳೋಣ. ಟಾರ್ಗೆಟ್ ಮಾಡಿ ಮಾತಾಡಬೇಡ. ನೀನ್ ಮನ್ಸಲ್ಲಿ ಇರೋದು ಹೇಳ್ಕೋಗಿಲ್ಲ ಇಲ್ಲಿ. ನೋಡ್ ಗಿಲ್ಲಿ, ನೀನು ಎಲ್ಲರೂ ನಗಿಸ್ತೀಯ, ನೀನ್ ಕ್ವಾಲಿಟಿ ಕಾಣೋದು. ನೀನ್ ಎಲ್ಲರೂ ನಗಿಸ್ತೀಯ, ಚೆನ್ನಾಗಿ ಮಾತಾಡ್ತೀಯ, ಒಳ್ಳೇದು. ಬಟ್ ಏನ್ ಗೊತ್ತಾ, ಅದನ್ನ ಅವರು ಗ್ರಾಂಟೆಡ್ ಆಗಿ ತೊಗೊಳಕ್ ಬಿಡಬೇಡ. ರಾಜ ರಾಣಿ ಅಂದ ಮಾತ್ರಕ್ಕೆ ಎಲ್ಲಾನು ನಾವು ಅವರಿಂದ ಕೇಳ್ಬೇಕು, ಅಂದಿದೆಲ್ಲ ಅನ್ಸ್ಕೋಬೇಕಂತಿಲ್ಲ ಅಲ್ವಾ? ಬಿಗ್ ಬಾಸ್ ಏನಾದ್ರು ಬಂದು ಪರ್ಸನಲ್ ಕೆಲಸ ಮಾಡಿಸ್ಕೊಂಡು ಅದೇನು ಹೇಳಿಲ್ಲ ಅಲ್ವಾ? ನೋಡಿ, ಎಂಟರ್ಟೈನ್ಮೆಂಟ್ ಕೆಲಸವನ್ನು ಡಿವೈಡ್ ಮಾಡಿ ಅಂತ ಹೇಳೋರು. ಕರೆಕ್ಟ್, ಡಿವೈಡ್ ಮಾಡಿ ನಾ ಮಾಡಿ ಆಯ್ತು. ನಾನು ಏನಕ್ಕೆ ಅಗ್ರಿ ಮಾಡ್ತೀನಿ? ಎಂಟರ್ಟೈನ್ಮೆಂಟ್ ಬೇಕು, ಅದೆಲ್ಲ ಓಕೆ. ನಗಾಡ್ಬೇಕು, ತಮಾಷೆ ಮಾಡ್ಬೇಕು, ಓಕೆ. ಬಟ್ ಒಬ್ಬರನ್ನೇ ಆಕ್ಚುಲಿ ಇವನು ಅದೇ ಮಾಡ್ತಿದ್ದಾನೆ. ನಾನು ಇವನಿಗೆ ಇರಿಟೇಟ್ ಆಗ್ತಿದ್ದೇನೆ ಅಂದ್ರೆ ನಾವು ತಿಂಡಿ ಮಾಡೋ ಟೈಮಲ್ಲಿ ಆ ಥರ ಎಲ್ಲ ಮಾತಾಡಿದ್ರೆ ಸ್ಟಾಪ್ ಮಾಡ್ಬಿಡ್ತಾರೆ. ಅವಾಗ ಒಂದು ನಿಮಿಷ, ಇವಾಗ ನಿನ್ ಮುಂದೆನೇ ಹೇಳ್ತಾ ಇದೀನಿ, ನೆಕ್ಸ್ಟ್ ಟೈಮ್ ಈ ಥರ ಮಾಡಿದ್ರೆ ನನಗೆ ಬಂದು ಹೇಳು, ನನ್ನ ದೇವರಾಣಿಗೂ ಹೋಗ್ಬಿಟ್ಟು ನಾನು ಫೈಟ್ ಮಾಡ್ತೀನಿ ಅಷ್ಟೇ. ಸಂಜೆ 6:15. ಶುಭ ಸಂಜೆ. ನಿಮಗೆಲ್ಲ ಒಂದು ಸುದ್ದಿ ತಲುಪಿಸಬೇಕಿದೆ. ಸಿಹಿ ಸುದ್ದಿ ಏನೆಂದರೆ, ಈ ಸೀಸನ್ ಯಾರು ಗೆಲ್ಲುತ್ತಾರೆ ಅಂತ ನೋಡೋದಕ್ಕೆ 100 ದಿನಗಳ ಕಾಲ ಕಾಯಬೇಕಿಲ್ಲ. 3ನೇ ವಾರದಲ್ಲೇ ಗೊತ್ತಾಗಿಬಿಡುತ್ತದೆ. ಹೌದು, ಮಿಂಚಿನ ಓಟದಂತೆ ವೇಗವಾಗಿ ಓಡುತ್ತಿರುವ ಈ ಸೀಸನ್ನಲ್ಲಿ 3ನೇ ವಾರದಲ್ಲೇ ಒಂದು ಫಿನಾಲೆ ನಡೆಯಲಿದೆ. ಅಲ್ಲಿಯವರೆಗೂ ನೀವು ಯಾರು ಈ ಮನೆಯಲ್ಲಿ ಶಾಶ್ವತ ಅಲ್ಲ, ಯಾರೊಬ್ಬರೂ ಸೇಫ್ ಅಲ್ಲ. ನಿಮ್ಮಲ್ಲಿ ಯಾರು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಎಲಿಮಿನೇಟ್ ಆಗಬಹುದು. ಒಬ್ಬೊಬ್ಬರಾಗಿ ಹೋಗಬಹುದು, ಗುಂಪು ಗುಂಪಾಗಿಯೂ ಎಲಿಮಿನೇಟ್ ಆಗಬಹುದು. ಈ ಎಲಿಮಿನೇಷನ್ ಭಯದಿಂದ ನೀವು ಮುಕ್ತರಾಗಬೇಕೆಂದರೆ ಅದಕ್ಕೆ ಇರೋದು ಒಂದೇ ದಾರಿ, ನೀವು ಫೈನಲಿಸ್ಟ್ ಆಗೋದು. ಇಂದಿನಿಂದ ವಾರ ವಾರ ಬಿಗ್ ಬಾಸ್ ಸರಣಿ ಟಾಸ್ಕ್ಗಳನ್ನು ನೀಡಲಿದ್ದಾರೆ. ಪ್ರತಿ ವಾರದ ಅಂತ್ಯದಲ್ಲಿ ಸರಣಿ ಟಾಸ್ಕ್ ಗೆಲ್ಲೋರು ಫೈನಲಿಸ್ಟ್ಗಳಾಗಿ ಆಯ್ಕೆಯಾಗುತ್ತಾರೆ. ಆ ಫೈನಲಿಸ್ಟ್ಗಳ ಪೈಕಿ ಒಬ್ಬರು 3ನೇ ವಾರ ನಡೆಯಲಿರುವ ಮೊದಲನೇ ಫಿನಾಲೆಯನ್ನು ಗೆಲ್ಲುತ್ತಾರೆ. ಅಲ್ಲಿಯವರೆಗೂ ಈ ಮನೆಗೆ ಕ್ಯಾಪ್ಟನ್ ಕೂಡ ಇರಲ್ಲ. ಈ ಮುಂಚೆ ತಿಳಿಸಿದಂತೆ ಸೀಸನ್ 12 1ರ ವಿರುದ್ಧ 2 ಡಬಲ್ ಟ್ವಿಸ್ಟ್ಗಳ ಸೀಸನ್ನಲ್ಲಿ ಫಿನಾಲೆ ಕೂಡ ಡಬಲ್. ಯಾರಿಗೊತ್ತು, ವಿನ್ನರ್ ಕೂಡ ಡಬಲ್ ಆಗಬಹುದು. ಮಿಂಚಿನ ಓಟ ಆರಂಭ ಆಗಿ 24 ಗಂಟೆಗಳೇ ಕಳೆದಿವೆ. ಆದರೆ ನೀವೆಲ್ಲರೂ ಇನ್ನೂ ಈಗಷ್ಟೇ ಎಚ್ಚರಗೊಂಡು ಕಣ್ಣು ಉಜ್ಜಿಕೊಳ್ಳುತ್ತಾ ಮೈಮುರಿಯುತ್ತಾ
ನಾನು ಎಲ್ಲಿದ್ದೇನೆ ಅಂತ ತಮ್ಮನ್ನು ತಾವು ಕೇಳಿಕೊಳ್ಳುತ್ತಿರುವಂತೆ ಭಾಸವಾಗುತ್ತಿದೆ. ಗೆಲ್ಲುವ ಆಸೆ ಇದ್ದರೆ ಮೈ ಕೆಡವಿ ಸಿದ್ಧರಾಗಿ. ಓಡಲಷ್ಟೇ ಅಲ್ಲ, ಗೆಲ್ಲಲು ಆರಂಭಿಸಿ. ಹೆಮ್ಮಾರಿ ಮಹೋತ್ಸವಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈಗ ಫಿನಾಲೆ ಹೆದ್ದಾರಿ ಪ್ರವೇಶಿಸುವ ಮುನ್ನ ಈ ಅರಮನೆಯ ಅರಸ ಅರಸಿಯರಾದ ಒಂಟಿಗಳು ಒಂದು ಮಹತ್ವದ ನಿರ್ಧಾರ ಮಾಡಬೇಕಿದೆ. ಪ್ರತಿ ಒಂಟಿ ಒಬ್ಬೊಬ್ಬರಾಗಿ ಟಿವಿ ಬಳಿ ಬಂದು ತಮ್ಮ ಅನಿಸಿಕೆಯಂತೆ ಮೊದಲ ಫಿನಾಲೆಯಲ್ಲಿ ಫೈನಲಿಸ್ಟ್ ಆಗಲು ಅರ್ಹತೆ ಇಲ್ಲದ 2 ಜಂಟಿ ಜೋಡಿಗಳು ಯಾವುದು ಎಂದು ಸೂಕ್ತ ಕಾರಣಗಳೊಂದಿಗೆ ಸೂಚಿಸಬೇಕು. ನಂತರ ಅನರ್ಹರು ಎಂಬ ಬಿರುದನ್ನು ಅತಿ ಹೆಚ್ಚು ಬಾರಿ ಪಡೆದ 3 ಜಂಟಿ ಜೋಡಿಗಳನ್ನು ಘೋಷಿಸಬೇಕು. ಬಿಗ್ ಬಾಸ್, ನನ್ನ ಮೊದಲ ಜೋಡಿ ಮಾಳು ಮತ್ತು ಸ್ಪಂದನ. ಬಿಕಾಸ್ ಮಾಳು ಇಲ್ಲಿದ್ದಾರೆ, ನನ್ನ ಅಪಿಯರೆನ್ಸೇ ಗೊತ್ತಾಗ್ತಿಲ್ಲ. ಅವ್ರು ತುಂಬ ಒಬ್ಬೊಬ್ಬರೇ ಇರ್ತಾರೆ, ಅವ್ರು ಮಾತಾಡಿದ್ದು ಕೂಡ ನೋಡಿಲ್ಲ. ಸ್ಪಂದು ಎಲ್ಲರ ಜೊತೆ ಸ್ಪಂದಿಸ್ತಿದ್ದಾರೆ. ಮಾಳು ಇದರಿಂದ ಆದರೂ ಎಚ್ಚೆತ್ಕೊಳ್ಳಿ ಅಂತ. ಮಾಳು ಮೊದಲನೇ ಆಯ್ಕೆ ನಂದು. ಎಲ್ಲ ಮಾತಂತಿದ್ರು ಜಾಸ್ತಿ ಅವ್ರ ಜೊತೆ ಮಾತಾಡಿ ನಾನು ಕಡಿಮೆ ಭಾಷೆ ನನಗೆ ಅರ್ಥ ಆಗಂಗಿಲ್ಲ. ನನ್ನ ಭಾಷೆ ಸ್ವಲ್ಪ ವರ್ಲ್ಡ್ ಭಾಷೆ, ನಿಮ್ಮ ಭಾಷೆ ಅವು ಇಂಗ್ಲೀಷ್ ವರ್ಲ್ಡ್ ತೊಗೊಂಡು ಮಾತಾಡ್ತಾರೆ. ನಿಮ್ಗೆ ಹೆಂಗೆ ರಿಪ್ಲೈ ಮಾಡೋದು ಅನ್ನೋದು ನನಗೆ ತಿಳಿಲ್ಲ. ಸ್ವಲ್ಪ ವರ್ಲ್ಡ್ ಸುಮ್ಮಿರ್ತೀನಿ ಅಷ್ಟೇ. ನಾನು ಮಾತಾಡ್ತೀನಿ, ಆದ್ರೆ ನನಗೆ ನಿನ್ನೆ ಬಂದನು ಇವತ್ತು 2ನೇ ದಿವಸ ಆಯ್ತು. ನಾವೇನು 25 ದಿನ ಆಯ್ತಾ ಮಾಡು ಬಂತಿಲ್ಲ. ಇಲ್ಲಿ ರಾಜ್ಯ ಕನ್ನಡದಾಗ ಮಾತಾಡ್ರೆ ನಿಮ್ಗೆ ಹೆಂಗೆ ಬೇಕಾಗ ನಾವು ಮಾತಾಡ್ತೇನೆ ರೀ. ಏನು ಬೇಕಾದ್ರೆ ಕೇಳೂ ಮಾತಾಡ್ತಂತ ಧೈರ್ಯ ಆಯ್ತು ನನಗೆ. ಓಕೆ, ಎಸ್. ನಾನು 2ನೇದು ಅಮಿತ್ ಮತ್ತು ಅಣ್ಣ ಅಂತ ಕರಿಬಸವಪ್ಪ ಅಂತ ಹೇಳ್ತೀನಿ. ಅಂದರೆ ಅದೇ ತುಂಬ ಸ್ಟ್ರಾಂಗ್ ರೀಸನ್ಗಳು ಏನೂ ಇಲ್ಲ. ಬಿಗ್ ಬಾಸ್ ಇನ್ನೂ 2 ದಿನ ಆಗಿರೋದ್ರಿಂದ ಈಗ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದಾಗ ಅಂದರೆ ತುಂಬ ಕಮ್ಮಿ ಕಾಣಿಸ್ತಿದೆ. ಆಮೇಲೆ ಇವತ್ತು ನಮಗೇನು ಊಟ ಹೋಗೋಕ್ಕೆ ಮುಖ್ಯ ಕಾರಣ, ಇವತ್ತು ನಾವು ಏನು ಊಟ ಇಲ್ಲದೆ ನಾವು ಒಂಟಿಗಳು ಬರೀ ಒಂದು ಮೊಟ್ಟೆ ತಿನ್ಕೊಂಡು ಕಾಲ ಕಳೆಯೋಕ್ಕಾಗಿದ್ದು ಮೇನ್ ಕಾರಣ ಅವರಿಬ್ಬರ ಒಂದು ಅದು ಬಿಗ್ ಬಾಸ್ ಕೇಳಿದ ಕಾರಣ. ಇದು ಅದು ಎಫೆಕ್ಟ್ ಆಗಿದೆ. ಈಗ ಟೋಟಲ್ ನಮಗೆ ಎಫೆಕ್ಟ್ ಆಗಿದೆ, ಎಲ್ಲ ಒಂಟಿಗಳಿಗೆ ಎಫೆಕ್ಟ್ ಆಗಿದೆ. ನಾವು ಮಾಡೋದು ತಪ್ಪು. ಸೊ ನಾನು ನಿಮ್ಮ ಹೆಸರು ಹೇಳೋಕ್ಕೆ ತೋರ್ತೀನಿ. ನಾವು ಕಾಣಿಸ್ಕೊಳ್ಳಲ್ಲ, ಮಾತಾಡ್ತಾ ಇಲ್ಲ ಅಂದರೆ ಮೋಸ್ಟ್ಲಿ ಏನೋ ಒಂದು ಕೆಲಸ ಅಥವಾ ಈ ಕಡೆ ಸೈಡ್ ಯಾರ ಜೊತೆ ಆದರೂ ಮಾತಾಡ್ತಾನೆ ಇರ್ತೀವಿ. ಒಟ್ಟಿನಲ್ಲಿ ಮಾತಾಡ್ತಾನೆ ಇರ್ತೀವಿ, ಓಡಾಡ್ತಾ ಇರ್ತೀವಿ, ಏನೋ ಒಂದು ನಡೀತಾನೆ ಇರುತ್ತೆ. ಅದು ಬಿಟ್ಟು ನೀವು ಹೇಳಿದ್ ನಿಜ, 100% ನಿಜ. ನಾವಿದು ಇದ್ರ ಜೊತೆ ಸ್ವಲ್ಪ ಆಟ ಆಡಿದ್ವಿ, ಅದು ನಮ್ಮ ತಪ್ಪು. ಸಖತ್ ಎಫೆಕ್ಟ್ ಆಯ್ತು ನಮ್ಮ ಇಡೀ ಟೀಮ್ಗೆ ಎಫೆಕ್ಟ್. ಹೌದು, ಫಸ್ಟ್ ಡೇ ಒಂದು ದಿನ ನಾವು ಆ ತಪ್ಪು ಮಾಡಿದ್ವಿ. ನಮಗಿದೊಂದು ತಿದ್ಕೊಳ್ಳೋಕೆ ಅವಕಾಶ ಅಷ್ಟೇ ಅಂದ್ಕೊಂಡಿದ್ವಿ. ಬಟ್ ಇಷ್ಟು ಬೇಗ ಇದು ನಾಮಿನೇಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಷ್ಟೇ. ಇಷ್ಟೇ ಅಣ್ಣ ಕಾರಣ. ತುಂಬ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಬಿಗ್ ಬಾಸ್ ಏನು ಆದೇಶ ಕೊಟ್ಟಿದ್ದಾರೋ, ಇಲ್ಲಿ ಏನು ಜುಮ್ಮ ಇಲ್ಲಿ ಮನೇಲಿ ಏನು ಕಂಡೀಷನ್ ಇದೆ ಆ ಕಂಡೀಷನ್ಗಳನ್ನ ಪ್ರತಿಯೊಂದನ್ನು ನಾವು ಇಲ್ಲಿ ಪಾಲಿಸ್ಕೊಂಡು ಬಂದಿದ್ದೀವಿ. ತಾವು ಇದನ್ನು ಇನ್ನೊಂದು ಸರಿ ಪರಿಶೀಲಿಸಿ ನೀವು ನೋಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸಂಜೆ 6:30. ಮೊದಲನೇ ಆಯ್ಕೆ ಬಂದು ಅಮಿತ್ ಅವರು ಮತ್ತು ಕರಿಬಸಪ್ಪ ಅವರು. ಬರೀ ಅದೊಂದು ಕಾರಣ ಅಂತಲ್ಲ, ಈ ಬೇರೆ ಬೇರೆ ಗ್ರೂಪಲ್ಲಿ ಇದ್ದೀರಾ ಅಂತ ಗೊತ್ತು, ಎಲ್ಲ ಕಡೆ ಆ್ಯಕ್ಟಿವ್ ಇದ್ದೀರಾ ಅಂತ ಗೊತ್ತಾಯ್ತು. ಅದು ನಿಮ್ಮ ಪ್ರಕಾರ. ನನ್ನ ಪ್ರಕಾರ ನಾನು ಎಲ್ಲೂ ನೋಡಿಲ್ಲ ಸರ್ ನಿಮ್ಮನ್ನ. ಸೊ ನಾನು ಬಂದಾಗಿಂದ ಕೂಡ ಎಲ್ಲ ಕಡೆಗೂ ನಾನು ಆ್ಯಕ್ಟಿವ್ ಆಗಿದ್ದೀನಿ. ಎಲ್ಲೋ ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಕೈ ಕೊಟ್ಕೊಂಡು ಕುಂತ್ಕೊಂಡು ಕರಿಬಸಪ್ಪ ಅಲ್ಲ. ತಾವು ಕೊಟ್ಟಿರೋ ಟಾಸ್ಕು ಅಥವಾ ಏನು ಜವಾಬ್ದಾರಿ ಇದೆ, ಕ್ಲೀನಿಂಗ್ ಇರ್ಬೋದು ಅಥವಾ ಏನಿರ್ಬೋದು, ಅದನ್ನು ಕಂಪ್ಲೀಟ್ ನಾನು ಪೂರ್ಣಗೊಳಿಸಿದ್ದೀನಿ. ಬರೀ ಕೆಲಸ ಮಾಡೋದು ಮಾತ್ರ ಬಿಗ್ ಬಾಸ್ ಅಲ್ಲ, ಆಟ ಆಡಬೇಕು, ಆಮೇಲೆ ಎಲ್ಲರ ಜೊತೆ ಬೆರಿಬೇಕು, ಆಮೇಲೆ ಒಂದು ಆಕ್ಟಿವ್ ಆಗಿರಬೇಕು. ಅಲ್ಲ, ನೀವು ಹೇಳಿದ್ ನಿಜ. ನಿಮ್ಮ ಜೊತೆ ನಾನು ಅಷ್ಟು ಮಾತಾಡಿಲ್ಲ, ನಾನು ಪರ್ಸನಲ್ ಆಗಿ ಅಷ್ಟು ಮಾತಾಡಿಸಿಲ್ಲ ನಿಮ್ಮ ಜೊತೆ. ಅದು ಬಿಟ್ಟರೆ ಎಲ್ಲ ಥರದ ಗುಣಗಳನ್ನು, ಎಲ್ಲ ಥರದ ಕ್ವಾಲಿಟೀಸ್ ಇರುವಂತಹ ವ್ಯಕ್ತಿಗಳನ್ನೇ ತಗೊಳ್ಳೋದು. ವ್ಯಕ್ತಿತ್ವನೇ ಎಂಟರ್ಟೈನಿಂಗ್ ಮನುಷ್ಯರಿಗೆ, ಅದಕ್ಕೆ ಈ ಶೋ ಇರೋದು. ಸೊ ಎಲ್ಲ ಒಂದು ಕಡೆ ನಾನು ಬರೀ ಡ್ಯಾನ್ಸ್ ಮಾಡಬೇಕು ಅಥವಾ ಹಾಡ್ತೀನಿ, ಡೈಲಾಗ್ ಹೇಳ್ತೀನಿ ಅಂದರೆ ಅದರ ಅರ್ಥನೇ ಬೇರೆ. ನಾನು ಹೇಳಿದ್ದು ನೀವು ಡ್ಯಾನ್ಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಲ್ಲ. ನಾನು ಹೇಳಿದ್ದು ಇವರು ಅದು ಮಾಡಿದ್ರು ನಮ್ಮ ಮುಂದೆ, ಅದಾದರೂ ಮಾಡಿದ್ರು. ನೀವು ನನ್ನ ಮುಂದೆ ಏನು ಮಾಡಿಲ್ಲ, ಅಂದರೆ ನನ್ನ ಹತ್ರ ಮಾತು ಸಹ ಆಡಿಲ್ಲ ನೀವು. ನಾನು 2ನೇ ಆಯ್ಕೆ ಬಂದು ಮಲ್ಲು ಮತ್ತು ಸ್ಪಂದನ ಅವರು. ಮಲ್ಲು ಅವರಂತೂ ಎಲ್ಲೂ ಕಾಣಿಸ್ಕೊತಿಲ್ಲ, ಏನು ಮಾತಾಡ್ತಿಲ್ಲ. ನಾವು ಮಾತಾಡ್ಸಿದ್ರು ವಾಪಸ್ ಮಾತಾಡ್ತಿಲ್ಲ. ನೀವು ಮಾತಾಡೋದು ಫಾಸ್ಟೇ ಇರ್ಬೋದು, ನಮ್ಗೆ ಅರ್ಥ ಆಗದೆ ಇರ್ಬೋದು. ಅರ್ಥ ಆಗಲಿಲ್ಲ ನಾವು ಮತ್ತೆ ಕೇಳಿಸ್ಕೊತೀವಿ, ತಲೆ ಕೆಡಿಸ್ಕೋಬೇಡಿ. ಸೊ ನಾನು 2ನೇ ಆಯ್ಕೆ ಬಂದು ನಾನು ಮಾತಾಡಿಲ್ಲ ಒಪ್ಬೋದು. ಆದರೆ ಈಗ ಬಂದ 2 ದಿವಸ ಆಯಿತು. ಮುಂಚೆ ಫಸ್ಟ್ ಬಂದ ಕೂಡಲೇ ಸ್ವಲ್ಪ ಮುಜುಗರ ಆಯಿತು. ಯಾರು ಜೋಡಿ ಹೆಂಗೆ ಮಾತಾಡಬೇಕು, ಏನು ಅನ್ಕೊಂಡ್ರೆ ನನ್ನ ಬಗ್ಗೆ. ಮೊದಲು ಹಳ್ಳಿ ಭಾಷೆ, ನಾನು ಸ್ಪೀಡ್ ಭಾಷೆ, ವರ್ಲ್ಡ್ ಭಾಷೆ ಏನಾರ ತಿಳ್ಕೊಂಡಿರ್ತೀನಿ. ಏನು ವಾದ ಮಾಡಬೇಕು ಅಂತ ಗೊತ್ತಿಲ್ಲ. ನನ್ಗನ್ಸಿರೋ ಪ್ರಕಾರ ನಾನು ಎಲ್ಲರ ಜೊತೆನೂ ಮಾತಾಡಿದ್ದೀನಿ. ಒಂದು ರ್ಯಾಪು ಅಂತೂ ನಂಗೆ ಎಲ್ಲರ ಜೊತೆನೂ ಇದೆ ಅಂತ ನನಗನ್ಸುತ್ತೆ. ಇಟ್ಸ್ ಓಕೆ. ಐ ಥಿಂಕ್ ಇವತ್ತೇ ಅವ್ರು ಇಂಪ್ರೂವ್ ಆಗಿದ್ದಾರೆ. ಸಂಜೆ 6:50. ನಾನು ಫಸ್ಟ್ ತೊಗೊಳ್ತಾ ಇರೋದು ಅಭಿಷೇಕ್ ಆ್ಯಂಡ್ ಅಶ್ವಿನಿ. ಯಾಕಂದರೆ ಅವ್ರನ್ನ ಹುಡುಕಬೇಕು ಎಲ್ಲಿದ್ದಾರೆ ಅಂತ.
ಏನೋ ಬಟ್ಟೆ ಮಡಿಸ್ತಾ ಇರ್ತಾರೆ ಅಥವಾ ಇನ್ನೆಲ್ಲೋ ರೆಡಿ ಆಗ್ತಾ ಇರ್ತಾರೆ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನನಗೊಂದು ಸ್ವಲ್ಪ ನನ್ನ ಕಣ್ಣಿಗೆ ಅವರು ಕಡಿಮೆ ಕಾಣಿಸ್ಕೊಳ್ತಾರೆ. ಸೊ ನಿಮ್ಗೆ ಆ ಥರ ಅನ್ಸಿರ್ಬೋದು, ಬಟ್ ನನ್ನ ಪ್ರಕಾರ ನಾನೇನು ಮಾಡ್ತೀನಿ ಅಂದರೆ ನನಗೆ ಕೊಟ್ಟಿರೋ ಕೆಲಸಗಳು ಕೆಲವು ಇರುತ್ತಲ್ಲ, ಅದನ್ನು ನಾನು ಫಸ್ಟ್ ಮುಗಿಸ್ಬಿಟ್ಟು ಆಮೇಲೆ ಅರ್ಥ ಬರೀಬೇಕು ಅಂತ ಪ್ರಯತ್ನ ಪಡ್ತೀನಿ. ಅದಕ್ಕೆ ನಿಮ್ಗೆ ಕಾಣಿಸ್ಕೊಂಡಿಲ್ಲ, ಆ್ಯಂಡ್ ನೀವು ಹೇಳ್ತಾರದು ಮೇ ಬಿ ಫೇರ್, ಐ ಅಕ್ಸೆಪ್ಟ್ ಇಟ್. ನೀವು ಎಂಟರ್ಟೈನ್ಮೆಂಟಲ್ಲಿ ಬ್ಯುಸಿ ಇದ್ದಿದ್ದರಿಂದ, ನಾವು ಸಹಾಯ ಮಾಡೋದ್ರಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಿಮಗೆ ನಾವು ಕಂಡಿಲ್ಲ. ನಿಮಗನ್ಸಿದೆ, ಅದು ನಿಮ್ಮ ಒಪಿನಿಯನ್. ಆದರೆ ಐ ಥಿಂಕ್ ಫಿನಾಲೆನಲ್ಲಿ ವಿ ಡಿಸರ್ವ್ ಟು ಬಿ ದೇರ್, ವಿ ಡಿಸರ್ವ್ ಟು ಬಿ ಕಂಟಿನ್ಯೂ. ಥ್ಯಾಂಕ್ ಯು. ಓಕೆ, ಎರಡನೇ ಜೋಡಿ ಸ್ಪಂದನ ಆ್ಯಂಡ್ ಮಾಳು. ನೀವು ಮುಕ್ತವಾಗಿ ಎಲ್ಲರ ಜೊತೆ ಬೆರಿಬೇಕು, ನೀವಾಗೆ ನೀವು ಬಂದು ಮಾತಾಡಬೇಕು. ಸೊ ಆ ಕಾರಣದಿಂದ ಮಾಳು ಮತ್ತು ಸ್ಪಂದನ. ಏನು ಮೇಡಮ್, ನಾನು ಅಂತ ಮಾತಾಡೋಷ್ಟು ಮಾತಾಡಿನು, ಅವ್ರಿಗಾದ್ರೂ ಗೊತ್ತೈತಿ ಎಷ್ಟು ಮಾತಾಡಬೇಕು, ಎಷ್ಟು ಹೊಡಿಬೇಕು, ಯಾರ ಜೋಡಿ ಎಷ್ಟು ಮಾತಾಡಬೇಕು, ಎಷ್ಟು ಕಾಮಿಡಿ ಮಾಡಬೇಕು, ಅವ್ರು ಎಷ್ಟು ಹಿಡಿಸ್ತೈತಿ ಅಷ್ಟೇ ಮಾತಾಡಿದನು. ಅತಿ ಇನ್ನೂ ಬೇಕಾಗಿತ್ತು ಅನ್ನೋದು ನನಗೆ ಗೊತ್ತಿರಕ್ಕಿಲ್ಲ, ಇವಾಗ ಗೊತ್ತಾಯ್ತು. ಇನ್ನು ಮಾತಾಡ್ತಾನು ಏನೆಲ್ಲ ಮಾಡಿ ತೋರಿಸ್ನು. ಹಾಂ, ಮಾಳು ಹೆಂಗೆ ಅನ್ನೋದು ತೋರಿಸ್ತಾನೆ. ಮಾಳು ಇನ್ನೋರು ಯಾಕೆ ತೋರಿಸಿರ್ಕಿಲ್ಲ, ಮಾಳು ಹೆಂಗೆ ಮಾತಾಡ್ತಾನೋ ಈಗ ತೋರಿಸ್ತಾನೆ ಮೇಡಮ್. ಹಂಗಿರಿ ನಾಳೆಯಿಂದ ಅಷ್ಟೇ. ಓಕೆ ಅಷ್ಟೇ. ಥ್ಯಾಂಕ್ ಯು ಬಿಗ್ ಬಾಸ್. ಸಂಜೆ 6:55. ನನ್ನ ಮೊದಲ ಆಯ್ಕೆ ಕಾವ್ಯ ಮತ್ತು ಗಿಲ್ಲಿ. ಯಾಕೆ ಅಂತಂದರೆ ನನಗೆ ತುಂಬಾ ನಿರೀಕ್ಷೆ ಇದೆ ಗಿಲ್ಲಿ ಮೇಲೆ. ಒಂದೇನು ಅಂದರೆ ಎಲ್ರಿಗೂ ಮನೋರಂಜನೆ ಕೊಡ್ತಿದ್ದಾರೆ, ಅವ್ರದ್ದೇ ಆದ ರೀತಿಲಿ ಎಲ್ರಿಗೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ನಿಜ. ನಾವು ನಿಮಗೇನೋ ಹೇಳಿದಾಗ ನೀವು ತುಂಬ ಅದನ್ನು ಪರ್ಸ್ನಲಾಗಿ ತೊಗೊಳ್ತಿದ್ದೀರಿ ಅಂತ ನಮಗೆ ಅನ್ನಿಸ್ತು. ಹಾಗಾಗಿ ಆ ಒಂದು ಬದಲಾವಣೆ ನಿಮ್ಮಲ್ಲಿ ಆಗಬೇಕು ಅಂತ ಅಷ್ಟೇ ನಾನು ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ದೆ. ಅಲ್ಲ ಮೇಡಮ್, ನಾನು ಒಂದು ಕೇಳೋದೇನಂದ್ರೆ ಅದು ಪರ್ಸ್ನಲಾಗಿ ತಗೊಳ್ಳೋದು ಯಾವ ಪಾಯಿಂಟು ನೀವು ಅನೇಕ ಸಲ ತೊಗೊಂಡಿದ್ದೀರಾ. ಅದರಲ್ಲಿ ಒಂದು ಹೇಳ್ತೀನಿ. ಒಂದು, ನೀವು ಹೊರಗಡೆ ನಾವು ಕೂತ್ಕೊಂಡಾಗ ನಮ್ಮ ಸುದಿ ಅವರು ಕೆಲವು ವಿಚಾರಗಳು ಹಾಗೆ ಮಾತಾಡಬೇಕಾದ್ರೆ ಕುಟುಂಬದ ಒಂದು ಹೆಸರು ಬಂತು, ಹಾಗೆ ಹೀಗೆ. ನೀನು ನನಗೆ ಗೊತ್ತಿಲ್ಲ, ನಾನು ತೊಗೊಂಡ್ರೆ ತುಂಬ ಪರ್ಸ್ನಲಾಗಿ ತೊಗೊಳ್ಬಿಡ್ತೀನಿ ಅಂತ ನೀವು ಒಂದು ಇರಿ ನೀವು ಇದನ್ನು ಹೇಳಿದ್ರಿ ಅಲ್ವಾ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಅವರವರ ಒಂದು ವೃತ್ತಿಯಲ್ಲಾಗ್ಬೋದು, ಅವರವರ ಒಂದು ಇದರಲ್ಲಾಗ್ಬೋದು, ಎಲ್ಲರೂ ದೊಡ್ಡವರೇನೆ. ನಾನು ಆ್ಯಕ್ಚುಲಿ ಅಲ್ಲಿ ಹೇಳಿದ್ದು, ನೀವು ಪರ್ಸ್ನಲಾಗಿ ಮಾತಾಡ್ತಾ ಇದ್ರೆ ಪ್ರೊಫೆಷನಾಗಿ ಮಾತಾಡಿ ಅಂತ ಹೇಳಿದ್ದು. ನಾನು ಪರ್ಸ್ನಲಾಗಿ ತಗೋತೀನಿ ಅಂತ ಹೇಳಿಲ್ಲ. ನೀವು ಇದ್ರಿ ಅನ್ಸುತ್ತೆ ಜೊತೆಲಿ, ಇಲ್ಲ ಸುದ್ದಿಯಣ್ಣ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ. ಅಲ್ಲ, ಒಂದು ನಿಮಿಷ, ಸುದಿ ಅವ್ರು ಯಾವ ಮಾತಿಗೆ ಅವನು ಆ ರೀತಿ ಹೇಳ್ದ ಅನ್ನೋದನ್ನ ತಿಳ್ಕೊಬೋದು. ಅವ್ರು ಯಾವ ಮಾತಿಗೂ ಅವ್ರು ಹೇಳಲಿಲ್ಲ, ಅವ್ರು ಮಾತಾಡ್ತಿದ್ರು ಅಷ್ಟೇನೆ. ಇವನು ಹೇಳಿದ ಮಾತನ್ನ ಹೇಳ್ತಿದ್ದೀರಾ? ಹೌದು. ಆದ್ರೆ ಅವ್ರು ಏನು ಹೇಳಿದಕ್ಕೆ ಇವನು ಹೇಳ್ದ ಅನ್ನೋದನ್ನ ಅವ್ರೇನು ಹೇಳಲಿಲ್ಲ. ನೀವೇನಂತ ಹೇಳ್ಬಿಟ್ಟು ಬಂದ್ರಿ, ನಾನು ಟಾಯ್ಲೆಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಕಾವ್ಯನ್ ಕರ್ಕೊಂಡು ಬಂದ್ರಿ ಅಲ್ವಾ. ನಾವು ಬಂದರೂ ಕೂಡ ಯಾವುದೇ ಕೇರೆ ಅಂದೆ. ಹೌದು, ನೀವು ಗೌರವಯುತವಾಗಿ ನಡ್ಕೊಂಡ್ರೆ ಮಾತ್ರ ನಮಗೂ ಒಂದು ಗೌರವ, ನಿಮಗೂ ಒಂದು ಗೌರವ. ನೀವು ಅಷ್ಟೊಂದು ಅಸಡ್ಡೆಯಿಂದ ನಡ್ಕೊಂಡ್ರೆ ನಾನು ಮಾತಾಡಲ್ಲ, ಹೋಗಿ ಕೂತ್ಕೋತೀನಿ. ಏನಂತ ಮಾತಾಡ್ತಿದ್ರಿ? ಇಲ್ಲ ಅಂತಂದ್ರೆ ಏನಂತ ಮಾತಾಡ್ತಿದ್ರಿ? ಮರ್ಯಾದೆ ತಗೋಬೇಕು. ಅರ್ಥ ಆಯ್ತಾ? ಏಕವಚನ ಗೀಕವಚನ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನು ನಿಮಗೆ ನೀವು ಕಾವ್ಯ ನೀನ್ ಮಾತಾಡ್ಬಾರ್ದು. ಈಗ ನಾನು ಕಾವ್ಯನ ಹೋಗೇ ಬರ ಅಂತೀನಿ. ನೀನ್ ಮಾತಾಡ್, ನಾನ್ ನಿನ್ ಫ್ರೆಂಡ್ ಅಲ್ಲ ಮೇಡಮ್. ಫ್ರೆಂಡ್ ಅಲ್ಲ. ಮತ್ತೆ ಅವ್ರ ಕುಟುಂಬದ ಹೆಸರು ಅಂತ ಬಂದಾಗ ನಾವಲ್ಲಿ ತಮಾಷೆ ಮಾಡ್ತಾ ನಾವು ಮಾತಾಡ್ತೀವಿ. ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ಮ ಅಕ್ಕವ್ರ ಹೆಸರು ಲಾವಣ್ಯ ಅಂತ ನನಗೆ ಗೊತ್ತಿಲ್ಲ. ನಾನು ಸಾಂಗ್ ಹೊಡಿಲ್ಲ, ಇವರು ಏನೋ ಆಡಿದ್ರು, ನಾನು ಅದಕ್ಕೆ ನೀವು ಯಾಕೆ ಮಾಡಿ ಅಂದ್ರೆ ಮಾಡಿದೆ ಅಣ್ಣ. ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಮೇಡಮ್. ಸೀರಿಯಸ್ ಆಗಿ ಮೇಡಮ್, ಎಲ್ಲ ಪಲ್ಟಿ ಹೊಡ್ಕೊಂಡೆ ನಾವು ಇಲ್ಲಿ ತನಕ ಬಂದಿರೋದು. ಸೀರಿಯಸ್ ಆಗಿ ಮೇಡಮ್, ಅದಕ್ಕೆ ಸೀರಿಯಸ್ ಆಗಿ ಮಾತಾಡ್ತಿರೋದು. ನೀನ್ ಗೌರವ ಕೊಡದೇ ಇದ್ದಾಗ, ನಿನಗೆ ಅರ್ಹತೆ ಇಲ್ಲದೆ ಇದ್ದಾಗ ನಿನಗೆ ಗೌರವ ಕೊಡೋ ಅವಶ್ಯಕತೆ ನಮಗೂ ಇಲ್ಲ ಅಲ್ವಾ. ನಾವು ಗೌರವಿತವಾಗಿ ನಡ್ಕೊಂಡಾಗ ನಾವು ಗೌರವವನ್ನ ನಿರೀಕ್ಷೆ ಮಾಡ್ತೀವಿ. ಆ ಗೌರವ ನೀವು ಕೊಡದೆ ಹೋದಾಗ ನಾವೇನೋ ಮಾಡಕ್ಕಾಗಲ್ಲ, ಬಿಟ್ಬಿಡ್ತೀವಿ. ನನಗೆ ಗೊತ್ತಿದೆ, ನಾನೊಬ್ಬ ಕಲಾವಿದೆ, ಅದ್ರ ಜೊತೆಗೆ ಒಬ್ಬ ಹೋರಾಟಗಾರ್ತಿ ಅಲ್ವಾ. ಒಬ್ಬ ಕಲಾವಿದೆ AC ರೂಮ್ ಅಲ್ಲೂ ಕೂತ್ಕೊಳಕ್ ಬರುತ್ತೆ, ಕೆಳಗಡೆ ನೆಲದ ಮೇಲೆ ಕೂತ್ಕೊಳಕ್ ಬರುತ್ತೆ. ಆ ನೀತಿ ಪಾಠವನ್ನ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಆದ್ರೆ ಒಬ್ಬ ಮನುಷ್ಯನಿಗೆ ಶಿಸ್ತಿರ್ಬೇಕು. ಇದು ನಿನ್ ತಪ್ಪಲ್ವಾ? ಒಂದ್ ನಿಮಿಷ, ವಾಶ್ರೂಮ್ ಹೋಗ್ಬೇಕು ಅಂತ ಬಂದಿದ್ದು ನಾನೇ. ಒಂದ್ ನಿಮಿಷ, ಇವನ್ ವಾಶ್ರೂಮ್ ನಾನೇ ಹೇಳಿದ್ದು ನಿಮ್ಗೆ, ನಾನು ವಾಶ್ರೂಮ್ಗೆ ಹೋಗ್ಬೇಕು ಬಾ ಅಂತ. ಹೋದ್ವಿ, ಅಲ್ಲಿ ಅವ್ರು ಅಭಿ ಮತ್ತೆ ಅಶ್ವಿನಿ ಅವರಿದ್ರು. ಸೊ ಅಲ್ಲೇ ಕೂತಿದ್ವಿ, ಅಷ್ಟ್ರಲ್ಲಿ ನೀವು ಬಂದ್ರಿ. ಮತ್ತೆ ವಾಪಸ್ ಬರ್ಬೇಕಿತ್ತಲ್ವಾ? ವಾಶ್ರೂಮ್ ಹೋಗಿ ಮತ್ತೆ ನೀವು ವಾಪಸ್ ಬರ್ಬೇಕಿತ್ತಲ್ವಾ? ಯಾಕೆ ಬರ್ಲಿಲ್ಲ? ಬರ್ಬೇಕಾದ್ರೆ ವಾಪಸ್ ನೀವು ಹೇಳಿಲ್ಲ. ವಾಪಸ್ ಬನ್ನಿ ಇವ್ರು ಏನಂತ ಹೇಳ್ಬಿಟ್ಟು ಹೋದ್ರು ಕೇಳಿ. ನಾನು ಹೇಳಲ್ಲ, ಅವ್ರನ್ನ ಹೋಗ್ಬೇಕಂತ ಹೇಳಿ. ಮೇಡಮ್, ಲೆಟ್ ಮೀ ಟಾಕ್. ನಾವು ಮಾತಾಡೋದಕ್ಕೆ ಬಿಡಿ. ನಿಮ್ಮಷ್ಟಕ್ಕೆ ನೀವೇ ಮಾತಾಡ್ಕೊಂಡ್ರೆ ಸುಳ್ಳು ಮಾತಾಡೋದಿಲ್ಲ ಕಾವ್ಯ. ಸುಳ್ಳು ಹೇಳ್ತಾರ, ನಿಜ ಹೇಳ್ಬಾರ್ದು. ನೀವು ಹೇಳಿದ್ರು ಟಾಯ್ಲೆಟ್ ಬರ್ತೀವಿ, ನಾವು ಟಾಯ್ಲೆಟ್ ಹೋಗ್ಬೇಕು ಅಂತಾನೆ ಬಂದಿದ್ದು. ನಾವು ಟಾಯ್ಲೆಟ್ ಹೋಗ್ಬೇಕು ಅಂತಾನೆ ಬಂದಿದ್ದು. ಟಾಯ್ಲೆಟ್ ಹೋಗ್ಯಾ? ನೀನ್ ಟಾಯ್ಲೆಟ್ ಹೋಗ್ಯಾ? ಅದನ್ನ ಹೇಳ್ತಾ ಇದ್ದೆ. ಸುಮ್ಮನೆ ಒಂದ್ ನಿಮಿಷ, ನಾನೆಲ್ಲ ಕಿರ್ಸಿರೋ
ನೀನ್ ಕಿರ್ಚಿರೋದು ನಾನೆಲ್ಲ ಕಿರ್ಚಿರೋದು. ಸುಳ್ಳು ಹೇಳ್ತಿಲ್ವಾ? ನಿಮ್ ಫೀಲ್ಡ್ ಅಲ್ಲಿ ನೀವೇ ರಾಜ ನೀವೇ ರಾಣಿ. ನಾವು ಎಲ್ಲರೂ ಅದಾಗಿರೋದಕ್ಕೆ ಇಲ್ಲಿ ಬಂದಿರೋದು. ಎಲ್ಲ ನೋಡ್ಕೊಂಡು ಎಲ್ಲ ತರದ್ದು ನೋಡ್ಕೊಂಡೆ ಇಲ್ಲಿ ಬಂದಿರೋದು. ಒಂದ್ ನಿಮಿಷ, ನೀನ್ ಮಾತಾಡಿದ್ದು ನೀವ್ ಹೆದರ್ಸ್ಬೇಡಿ ಅಂತ ಯಾರು ಹೇಳಿದ್ದು? ನೀವ್ ಹೆದರಿದ ತಕ್ಷಣ, ನೀವು ಜೋರಾಗಿ ಮಾತಾಡಿದ ತಕ್ಷಣ ಆದ್ರೆ ಒಂದ್ ನಿಮಿಷ ನೀನ್ ಹೇಳ್ದಾಗೆ ನಾನ್ ಮಾತಾಡ್ಬೇಕು ಅಂತ ಹೇಳೋ ರೈಟ್ಸ್ ನಿನಗಿಲ್ಲ. ಇದು ನನ್ನ ಪರ್ಸನಲ್ ಪರ್ಸ್ಪೆಕ್ಟಿವ್. ಇದು ನನ್ನ ಪರ್ಸನಲ್ ಪರ್ಸ್ಪೆಕ್ಟಿವ್. ಮೇಡಮ್ ಆಯ್ತು, ತಪ್ಪಾಯ್ತು ಮೇಡಮ್, ಸಾರಿ ಮೇಡಮ್. ನಾನು ಹೀಗೆ ಮಾತಾಡ್ಬೇಕು, ನಾನು ಹಾಗೆ ಮಾತಾಡ್ಬೇಕು ಅಂತ ತಪ್ಪು ಮಾಡಿದವ್ರು ಹೇಳೋ ಅಂತ ಅರ್ಹತೆ ಇಲ್ಲ. ಮೊದಲು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋಬೇಕು. ಯಾರಿಗೂ ಇಲ್ಲಿ ಪದವಿಗಳೇನು ಶಾಶ್ವತ ಅಲ್ಲ, ಅರ್ಥ ಆಯ್ತಾ? ನೀವು ತಪ್ಪು ಮಾಡಿದ್ರಿ ಅಲ್ವಾ? ನೀವು ಮಾಡಿದ್ಮೇಲೆ ನೀವು ಕ್ಷಮೆ ಕೇಳಬೇಕು. ವಾದ ಮಾಡೋ ಅಂತ ನಾನು ಬಿಗ್ ಬಾಸ್ ಹೇಳ್ತೀನಿ, ನಿಮ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅವ್ರು ಕೊಡ್ತಾರೆ. ನೀವು ಗೌರವಿತವಾಗಿ ನಡ್ಕೋಬೇಕು. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್, ಸತ್ಯವಾಗ್ಲೂ ನೀವು ಕೇಳಿದ್ರಲ್ವಾ ಗೌರವ ಇಲ್ಲ ಅಂದ್ರೆ ಅಂತ. ಈಗ ಕಾವ್ಯ ನನ್ನ ಫ್ರೆಂಡು, ಇವಳನ್ನ ನಾನು ಹೋಗೇ ಬರ ಅಂತಾನೆ ಮಾತಾಡ್ತೀನಿ, ಬಟ್ ನಿಮ್ಮನ್ನ ಮೇಡಮ್ ಅಂತಾನೆ ಮಾತಾಡ್ತೀನಿ. ಯಾಕೆ ನಿಮ್ಮ ಮೇಲೆ ಗೌರವ ಇದೆ, ನಾನು ನಿಮ್ಮನ್ನ ಹೋಗೇ ಬರ ಅಂತ ಕರಿತೀನಿ ಅಂತ ನಾನು ಹೇಳಿಲ್ಲ ಮೇಡಮ್. ಅದನ್ನ ಒಂದು ಇದು ಮಾಡ್ಕೊಬೋದು. ಥ್ಯಾಂಕ್ ಯು ಮೇಡಮ್. ಆಯ್ತಾ? ಇನ್ನೊಂದಿದೆ ಮೇಡಮ್, ಮುಗಿತಾ? ಅಷ್ಟೇ. ನನ್ನ ಆಯ್ಕೆ 2ನೇ ಜೋಡಿ ಸ್ಪಂದನ ಮತ್ತು ಮಾಲು ಅವರು. ಗಿಲ್ಲಿ ಇವ್ರೇನು ಹಳ್ಳಿಲಿಂದ ಬಂದಾರ, ಇವ್ರಿಗೇನು ಇದು ಮಾಡ್ಬೇಕಂತ ನಾ 3 ಸಲ ಹೇಳಿದೆ. ಒಂದು ಲೋಟಕ್ಕೆ ನೀರಿಗೆ 3 ಸಲ ಹೇಳಿದೆ ರೀ. ಆಮೇಲೆ 2 ನಿಮಿಷ ಅಂತ 3 ಆದಮೇಲೆ ತಂದು ಕೊಟ್ಟರೆ ನಮ್ಗೆ. ಅದು ಒಂದೇ ನಮ್ಗೆ ಬೇಜಾರು. ಇಲ್ಲ ಏನು ಬೇಕು ಹೇಳ್ಬೇಕಂದ್ರೆ ನಾನು ಹಳ್ಳಿಯವನೇ. ಒಳ್ಳೆ ನಮ್ಮ ಮಾತು ಕಿವಾಗ ಹಾಕೊಳ್ಳಿಲ್ಲಲ್ಲ ನೀನು. ಇವ್ರೇನು ಹಳ್ಳಿಯವರು, ಇವ್ರಿಗೇನು ಗೊತ್ತಾಗಲ್ಲ. ನಾನು ನೀನು ಹಳ್ಳಿಯವನೋ ಸಿಟಿಯೋ ನಮ್ಗೆ ಗೊತ್ತಿಲ್ಲ. ನಾವು ತರ ಹಳ್ಳಿ ತರ ಕಾಣ್ತಿದ್ದಾನೆ. ಬಾಯ್ ಬಿಟ್ಟು ಹೇಳಿದ್ನ ನೀವು ಹಳ್ಳಿಯವರು? ಅದಕ್ಕೆ ಇಲ್ಲ, ಹಂಗೆ ಹೇಳಿಲ್ಲ, ನಾವು ಕಾಣಿಸ್ಕೋತೀವಿ. ನಾನು ಹಂಗಂತ ಹೇಳಿಲ್ಲಲ್ಲ. ಬಂದಿರಲ್ಲ ಅಂದ್ರೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನೀವು ಕೇಳಿಸ್ತು ಅವ್ನು ಹೇಳ್ತಿದ್ದ, ಅಮ್ಮ ನೀರ್ ಕರಿತಾ ಇದಾರೆ, ನೀರ್ ಕೊಡಕ್ ಕರಿತಾ ಇದಾರೆ ಅಂತ ಹೇಳ್ದ. ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ, ಹಂಗಾಗಿ ಬರಕ್ಕಾಗ್ಲಿಲ್ಲ ಅಷ್ಟೇ. ಸರಿ ಆಯ್ತು. ಮಾಡುವರು ಅವರು ಒಳ್ಳೆಯವರು. ಮಾತಾಡ್ಬೇಕಪ್ಪ ಇಲ್ಲಿ ಬಂದಿಂದ ಎಲ್ಲರ ಜೊತೆ. ಎಲ್ಲರೂ ಸಾಮಾನ್ಯ ನಾವು. ಸರಿ ತಾಯಿ, ಅವ್ರು ದೊಡ್ಡವ್ರಾರ, ಅವ್ರು ಇವ್ರಾರ, ಅವ್ರು ಅಂತ ಏನು ಇಲ್ಲಿ ಗೊತ್ತಿಲ್ಲ ತಾಯಿ. ಹಿಂಗ ಎಲ್ಲರೂ ಸಮಾಗಿ ಮಾಡ್ಬೇಕು, ಕೇಳಬೇಕು, ಮಾತಾಡ್ಬೇಕು. ಒಂದೊಂದು ರೀತಿ ಒಂದೊಂದ್ ತರ ಮುಖವಾಡ್ದವು. ಅದ ಮುಖವಾಡ ನಾನು ಬೆರೆಸ್ಕೋತೀನಿ. ಅಷ್ಟೇ ನೋಡಿ ಪಾಠ ಕಲ್ತು ಮುಂದೆ ತೋರಿಸ್ತೀನಿ. ನನ್ನ ಮೊದಲನೇ ಜಂಟಿ ಸತೀಶ್ ಸರ್ ಮತ್ತು ಚಂದ್ರಪ್ರಭಾ ಅವರು. ಜಾಸ್ತಿ ಸತೀಶ್ ಸರ್ ಅವರು. ನನಗೇನು ಅನ್ನಿಸ್ತಂತಂದರೆ, ಸ್ವಲ್ಪ ನೀವು ಅಷ್ಟಾಗಿ ಮಿಂಗಲ್ ಆಗ್ತಾಯಿಲ್ಲ, ಸಪ್ರೇಟಾಗಿ ಹೋಗಿ ಕೂಡ್ತಾ ಇದ್ದೀರಾ. ಸ್ವಲ್ಪ ಎಲ್ಲೋ ಚಂದ್ರಪ್ರಭಾ ಅವ್ರಿಗೂ ಕೂಡ ನಿಮ್ಮ ಜೊತೆ ಜಂಟಿ ಆಗಿರೋದ್ರಿಂದ ಅದು ಸ್ವಲ್ಪ ಏನೋ ವ್ಯತ್ಯಾಸ ತರ್ತಾ ಇರಬಹುದು. ಅವರ ಏನು ವ್ಯಕ್ತಿತ್ವ ಇದೆ ಅದು ಹೊರಗಡೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು ಅಂತ ನನಗನ್ನಿಸ್ತು. ಒಪ್ಕೊಳ್ತೀನಿ. ಮುಂದೆ ಇಲ್ಲ, ಮುಂದೆ ಹುಷಾರಾಗಿರ್ತೀನಿ, ಒಪ್ಕೊಳ್ತೀನಿ ಸರ್. ಅಷ್ಟೇ. ತುಂಬ ನಿಮ್ಮ ಮಾತನ್ನು ಗೌರವಿಸ್ತೀನಿ. ನಮ್ಮ ಮೇಲೆ ಇಟ್ಟಿರುವಂಥ ಗೌರವಕ್ಕೆ ತುಂಬ ಖುಷಿ ಆಗ್ತದೆ. ನೀವು ಅಂದ್ಕೊಂಡಾಗೆ ಗೊತ್ತು, ಇವರವೆಲ್ಲ ಜಾಸ್ತಿ ಆಗ್ಬಿಟ್ಟದೆ. ನಮ್ಮ ಇಡೀ ಟೈಮ್ ಎಲ್ಲ ಬರೀ ಬಾತ್ರೂಮಲ್ಲಿ ಕಳಿಯಂಗೆ ಆಗ್ಬಿಟ್ಟದೆ. ಹೇಳ್ತೀನಿ, ಯಾಕೆಂದರೆ ಸ್ನಾನ ಮಾಡೋದು, ಆಮೇಲೆ ಸ್ನಾನ ಮಾಡೋಕೆ 1 ಅವರು, ಆಮೇಲೆ ತಲೆ ಒರ್ಸೋಕೆ ಅರ್ಧ ಗಂಟೆ, ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ ಇದು ಅದೇನೋ ಡ್ರೈವ್ ಮಾಡ್ಕೊಳಕ್ಕೆ ಅಷ್ಟೊತ್ತು. ಅದಾದಮೇಲೆ ನನ್ನ ಜೀವನದಲ್ಲಿ ಯಾವ ಹೀರೋಯಿನ್ನು ಇಷ್ಟೊಂದು ಐಟಮ್ ಇಟ್ಕೊಂಡು ಮಾಡ್ತಾರೆ ಅಂತ ನಾನು ನೋಡಿರೋಕ್ಕೆ ಸಾಧ್ಯ ಇಲ್ಲ. ನಾನು ಕೇಳೂ ಇಲ್ಲ. ಉಬ್ಬು, ಲಿಪ್ಸ್ಟಿಕ್ಕು, ಕೆನ್ನೆ, ಇದಕ್ಕೆ ಆಮೇಲೆ ಇದು ಚೆನ್ನಾಗಾಗಲಿ ಅಂತ 3 ಥರ ಮಾತ್ರೆ, ಅದು ಟಾನಿಕ್ಕು. ನನ್ನ ಜೀವನದಲ್ಲಿ ಬರೀ ಇದ್ರಲ್ಲೇ ನನ್ನ ಟೈಮ್ ಹೊಂಟೋಗ್ಬಿಟ್ಟದೆ. ನನಗೇನು ಮಾಡೋಕ್ಕೂ ಸಿಗ್ತಾನೆ ಇಲ್ಲ ಟೈಮು. ತುಂಬ ಕ್ಯೂಟ್, ಎಷ್ಟು ಮುದ ಕಾಣಿಸ್ತದೆ ನಿಜವಾಗ್ಲೂ ನೀವು ಹೇಳುತ್ತಾ. ಆಚೆ ಹೋದ್ಮೇಲೆ ನಿಮ್ಗಿದೆ. ಆಮೇಲೆ ಇನ್ನೊಂದೇನು ಅಂದರೆ, ನನಗೆ ನಾಳೆ ಒಂದು ಚೆನ್ನಾಗಿರೋ ಶರ್ಟ್ ಕೊಡ್ತೀನಿ ಅಂತ ಹೇಳೋರೆ. ಅದಕ್ಕೆ ನೀವೆಲ್ಲರ ಒಂದು ಜೊತೆಲಿ ಅದು ಆ ಖುಷಿನ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಇನ್ನು 2ನೇ ಜೋಡಿ ಸ್ಪಂದನ ಮತ್ತು ಮಾಳಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವೇ ಸ್ವಲ್ಪ ನಿಮಗೆ ಫೋರ್ಸ್ ಮಾಡೋ ಥರ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನನಗೆ ನೀವು ಅಂತ ಅನ್ನಿಸ್ತು. ಈಗ ಆಲ್ರೆಡಿ ನೀವು ಕಾರಣಗಳನ್ನು ಹೇಳಿದ್ದೀರಾ. ಥ್ಯಾಂಕ್ ಯು ಬಿಗ್ ಬಾಸ್. ಸ್ಪಂದನ ಮತ್ತು ಮಾಲು ಅವ್ರಿಗೆ 6 ಓಟ್ ಬಂದಿದೆ. ಆಮೇಲೆ ಗಿಲ್ಲಿ ಅವರು, ಕಾವ್ಯ ಅವ್ರಿಗೆ 2 ಓಟ್ ಬಂದಿದೆ. ಮತ್ತು ಅಮಿತ್ ಅವರು ಮತ್ತು ಕರಿಬಸಪ್ಪ ಅವ್ರಿಗೆ 2 ಓಟ್ ಬಂದಿದೆ. ಸೊ ಇವ್ರು 3 ಜನ
ನಾಮಿನೇಟ್ ಆಗಿದೆ. ರಾತ್ರಿ 7:30. ಇದು ಬಿಗ್ ಬಾಸ್ ಒಂಟಿಗಳ ಆಯ್ಕೆಯ ಅನುಸಾರ ಮೊದಲ ಫಿನಾಲೆಯಲ್ಲಿ ಫೈನಲಿಸ್ಟ್ ಆಗಲು ಅನರ್ಹರಾದ ಸ್ಪಂದನ ಮಾಳು, ಅಮಿತ್ ಕರಿಬಸಪ್ಪ ಹಾಗೂ ಕಾವ್ಯ ಗಿಲ್ಲಿ ಕಳಿಸಿಕೊಡಲಾಗಿರುವ ಫಲಕವನ್ನು ಬಿಗ್ ಬಾಸ್ನ ಮುಂದಿನ ಆದೇಶದವರೆಗೂ ನೀವು ಧರಿಸಿಕೊಂಡೇ ಇರಬೇಕು. ಧರಿಸಿಕೊಳ್ಳಿ. ಧರಿಸಿಕೊಳ್ಳಿ. ನಿಷ್ಕ್ರಮಿಸಬಹುದು. ಬಿಗ್ ಬಾಸ್. ಮುಂದಿನ ಆದೇಶ ಅಂದ್ರೆ ಇನ್ನು ಪರ್ಮನೆಂಟ್ ಇದು. ಡೋಂಟ್ ವರಿ, ನಾನು ನಿಮ್ಗೆ ಹೇಳ್ತೀನಿ, ಯು ಡೋಂಟ್ ವರಿ. ಅಂದ್ರೆ ನೀವು ಬೆಳೀತಾ ಇದ್ದೀರಾ, ನೀವು ಆಮೇಲೆ ಏನು ಗೊತ್ತಾ, ಇಲ್ಲಿ ಯಾರು ಅನ್ಕೋತಾರೆ ಇವ್ರು ನಾವು ಮಾತಾಡ್ತಾ ಗೊತ್ತಾ ಅವ್ರ ಮಾತು ನನ್ಗೆ ಅರ್ಥ ಇಲ್ವೇ ಇಲ್ಲ. ನಿಮ್ಮಲ್ಲಿ ಅಷ್ಟು ಒಂದು ಇದ್ದಿರುವಾಗ, ಟ್ಯಾಲೆಂಟ್ ಇರುವಾಗ ಎಲ್ಲ ಕಡೆ ಹೋಗಿ ಮಾತಾಡಿಸ್ಬೇಕು. ಎಷ್ಟು ಮಾತಾಡಿದ್ರೆ ನಾವು ಮಾತಾಡಿದ ಕೇಳಿಲ್ಲ ಯಾರಿಗೂ. ನೋಡಿ, ನೀವು ಎಷ್ಟು ಮಾತಾಡಿದ್ರೆ ನಿಮಗೆ ಗೊತ್ತಿದೆ, ನಮಗೂ ಗೊತ್ತಾಗ್ಬೇಕಲ್ಲ. ಪಾರ್ಟ್ನರ್ ಆಗಿದ್ದೀವಿ. ಇದು ಮಾತಾಡಿ ಅನರ್ಹರಾಯ್ತು, ನೀವು ಮಾತಾಡದೆ ಅನರ್ಹರು ಆಯ್ತು. ರಾತ್ರಿ 7:35. ಅಲ್ಲ, ಫಸ್ಟ್ ವಾಯ್ಸ್ ರೈಸ್ ಮಾಡಿದ್ದು ಅವರೇ ತಾನೆ, ಆಮೇಲೆ ತಾನೇ ನಾನು ರೈಸ್ ಮಾಡಿದ್ದು. ನಂಗೆ ಆಪೋಸಿಟ್ ಪರ್ಸನ್ ವಾಯ್ಸ್ ರೈಸ್ ಮಾಡಬಾರ್ದು. ಏನು ಗೊತ್ತಾ, ನಿಮ್ಮ ತಮಾಷೆನ ಸೀರಿಯಸ್ಸಾಗಿ ತಗೋತಾರೆ. ವೈಫ್ ಹೆಸರು ತೊಗೊಂಡಿದ್ದಕ್ಕೆ ಇವರು ಇದಾಗಿಲ್ಲ ಪ್ರಾಬ್ಲಮ್ನಲ್ಲಿ. ಪರ್ಸ್ನಲ್ ಅಂತ ನೀನು ಹೇಳಿ ನನ್ನ ಪರ್ಸ್ನಲ್ ಅಂತ ಆಮೇಲೆ ನಿಮ್ಗೆ ಅದು ಅನ್ಸಿದ್ದಲ್ವಾ? ಅವ್ರು ಅಂದಿದ್ದು ನಂಗೆ ಶಾಕ್ ಆಯ್ತು. ನಾನು ಇವ್ನು ಯಾವಾಗ ಹೇಳ್ದೆ ನನಗೆ ನೆನಪೇ ಇಲ್ಲ. ಹೇಳಿದ ಅರ್ಥ ಆಯಿತು, ಬಟ್ ಹೇಳಿದ ರೀತಿ ಅವ್ರಿಗೆ ಸ್ವಲ್ಪ ಪಟ್ ಅಂತ ಸಡನ್ನಾಗಿ ಬೇರೆ ರೀತಿ ರಿಯಾಕ್ಟ್ ಮಾಡೋ ಥರ ಅದು ಮಾಡ್ತಾರೆ. ವಿಚ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಅಲ್ವಾ? ಹೇಳಿದ್ ಓಕೆ, ಬಟ್ ಇವ್ನು ಹೇಳಿದ್ ಬೇರೆ ಅರ್ಥದಲ್ಲಿ. ನಿಮ್ಮಿಬ್ಬರ ಜೊತೆ ಆಗಿದ್ದ ಜಗಳ ನಾಟ್ ಫೈರ್ ಅಟ್ ಆಲ್. ಈಗ ನಾನು ಹೇಗೆ, ನೀನು ಹಾಗೆ, ಸ್ಪಂದನ ಹೇಗೆ, ಮಾತಾಡ್ಬೇಕು ಇನ್ಮೇಲೆ, ಆಯ್ತಾ? ನಮ್ ಭಾಷೆ ಬೆಳಗಾವಿ ಭಾಷೆ ಇದೆಯಲ್ಲ, ಆ ಭಾಷೆ ಎಲ್ರು ಮಾತಾಡಂಗ್ ನೀ ಮಾಡ್ಬೇಕೀಗ. ಮಾತಾಡ್ತಿ ಪಕ್ಕ. ರಾತ್ರಿ 8:20. ಚಪ್ಪಾಳೆಯೊಂದಿಗೆ ಸ್ಟಾರ್ಟ್ ಮಾಡ. ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದಲ್ಲಿ ಜ್ವಾಕ್ಯಾಗಿರಬೇಕು, ಮಾತು ಕಲಿಯಬೇಕು, ಮಾತಿನ ಮರ್ಮವ ತಿಳಿಬೇಕು, ಮಾತು ಕಲಿಯಬೇಕು, ಮಾತಿನ ಮರ್ಮವ ತಿಳಿಬೇಕು, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಕೋತಿಯಂಗ ಬೆನ್ನತ್ತಿ ಇರಬೇಕ, ಮೂಕನಾಗಬೇಕು ಜಗದಲ್ಲಿ ಜ್ವಾಕ್ಯಾಗಿರಬೇಕು. ಚಪ್ಪಾಳೆ ಬಂತು. ರಾತ್ರಿ 8:25. ಗಿಲ್ಲಿ, ನೀವು ಮಾಡೋ ತಪ್ಪುಗೆ ನಿಮ್ಮ ಜೊತೆ ಇರೋ ಅಂಥವ್ರು ಕೂಡ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಬರೀ ಸಮರ್ಥನೆ ಮಾಡ್ಕೊಳ್ಳೋದಲ್ಲ ಮಾಡಿರೋ ತಪ್ಪುಗಳನ್ನ, ಅರ್ಥ ಆಯ್ತಾ? ಶಿಕ್ಷೆನೂ ಕೂಡ ನೋಡದೆ ಇದ್ದಾಗ ನೋಡಿ ಕೂಡ ನೋಡದೆ ಇದ್ದ ಹಾಗೆ ಇರ್ತಾರಲ್ಲ, ಅವ್ರಿಗೂ ಶಿಕ್ಷೆ ಆಗುತ್ತೆ. ನೀವು ಮೇಕಪ್ ಮಾಡಿದ್ರಲ್ಲ, ಯಾಕೆ ತೆಗೆದ್ರಿ? ಅದೇ ಆಯಿಲಿ ಸ್ಕಿನ್. ಸಾರಿ, ಪ್ರತಿ ಸಲ ಸಾರಿ ಹೇಳಂಗಿಲ್ಲ. ಸಾರಿ ಕೇಳ್ತೇನೆ. ಆಯಿಲಿ ಸ್ಕಿನ್ ನನಗೆ ಆ ಮೇಕಪ್ ಜಾಸ್ತಿ ಆಗ್ಬಿಟ್ಟು ಏನಾಯ್ತಿತ್ತು, ಇದಾಯ್ತಾಯ್ತು, ಕಿಚ್ ಆಯ್ತಾಯ್ತು. ಹಿಂಗೆ ಒರ್ಸ್ಕೊಂಡು ಬೆಳಿಗ್ಗೆಯಿಂದನೇ ಕೇಳ್ತಾನೆ ಇದ್ದೀನಿ ಅಣ್ಣ. ಹೇಳ್ಬೇಕಿತ್ತು, ನಿಮ್ಮ ಹತ್ರ ಕೇಳಿದೆ ಅಣ್ಣ, ನಿಮ್ಮ ಹತ್ರ ಕೇಳಿದೆ. ತೆಗಿರಿ ಅಂತ ನಾವ್ ಹೇಳಿದ್ವಾ? ಹೇಳಿಲ್ಲ. ನೀವು ಕೇಳಿದ್ರಿ ಸರಿ ತೆಗಿರಿ ಅಂತ ನಾವ್ ಯಾರಾದ್ರೂ ಹೇಳಿದ್ವಾ? ಮತ್ತೆ ಹೆಂಗ್ ತೆಗೆದ್ರಿ? ಇವಾಗ ಇಷ್ಟ ಆಯ್ತಲ್ಲ, ಇದರಿಂದ ನಿಂಗೆ ಕ್ವಶನ್ ಕೇಳ್ತೀನಿ. ಅಶ್ವಿನಿ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ಬೋದಿತ್ತು, ಇವತ್ತು ಯಾಕೆ ಮಾಡಿಲ್ಲ ಗೊತ್ತಾ? ಮಾಡಕ್ಕೆ ಏನಿರಲಿಲ್ಲ. ಮೈಕು ಕೊಟ್ಟು ಕಳಿಸಿದ್ದು ನಾನು ಸುದ್ದಿ ಅವ್ರಿಗೆ ಹೇಳಿ, ಕರೆಕ್ಟಾ? ನೀನು ಅಲ್ಲೇ ಇದ್ದೆ. ಮ್ಯಾಟ್ರ್ ಆಗಲ್ಲ ಬಿಡ, ಅಷ್ಟೊಂದು ಸೀರೆ ಅವ್ರ ತಲೆಗೆ ಬಂದಿರೋದು. ಅವರು ಮಾಡೋದು ಮಿಸ್ಟೇಕೆ, ಸಣ್ಣದಾದ್ರೂ ದೊಡ್ಡದಾದ್ರೂ ಮಿಸ್ಟೇಕ್.
ನಿಮ್ಮ ಮೇಲೆ ಬಳಸಿದಂಥ ಪ್ರತಿಯೊಂದು ವಸ್ತುಗಳು ಕೂಡ ಸ್ಪಂದನ ಮೇಕಪ್ ಮಾಡಿದೆ ಅಲ್ವಾ? ನೀ ಯಾರಿಗೆ ಮಾಡಿದ ಮೇಕಪ್ಪು? ಇವರಿಗೆ, ಸಾರಿ, ಅಮ್ಮನಿಗೆ ಮೇಕಪ್ನ ಕೊಡ್ತಾ ಇದ್ದಿದ್ದು ಧನುಷ್ ನೀವೇ ಅಲ್ವಾ? ಅಮ್ಮನಿಗೆ ತೆಗೆದು ಫೌಂಡೇಶನು, ಪೌಡರ್ ಪ್ಯಾಡು, ಲಿಪ್ಸ್ಟಿಕ್ಕು ಎಲ್ಲಿಂದ? ಅಲ್ಲ, ಐಲೈನರ್ ಎಲ್ಲಿಂದ ಕೊಟ್ರಿ? ಎಲ್ಲಿಂದ? ಡ್ಯಾಸ್ಲರ್ ಅಲ್ಲಿ ಏನ್ ಇಟ್ಟಿದ್ದಾರೆ ಅದನ್ನ. ಹಾಗಾದ್ರೆ ನಮ್ಗೆಲ್ರಿಗೂ ಸ್ಕಿನ್ ಹಾಳಾಗ್ಲಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಕಳಪೆ ಇಟ್ಟಿದ್ದಾರೆ. ನಮ್ಮನ್ನ ಕೇಳ್ಬೇಕು, ನೀವು ತೆಗಿಬೇಕಂದ್ರೆ ನಮ್ಮನ್ನ ಕೇಳ್ಬೇಕು. ಕೇಳಿದ್ಮೇಲೆ ಅವರು ಸರಿ ಆಯ್ತು ತೆಗೀರಿ ಅಂತ ಹೇಳಿದ್ರು. ಕಟ್ತಾ ಬಂದ್ರೆ ನಾನೇನ್ ಮಾಡನೆ? ಏನು ಗಾಯ ಮಾಡ್ಕೊಂಡು ಹೋಗೋಣ? ಓ ಹೌದಾ? ಹಾಗಾದ್ರೆ ನೀವು ನಮ್ದು ಯಾವ್ದು ನಿಮ್ಗೆ ಗಮನಕ್ಕಿಲ್ಲ ಮೇಡಮ್. ಈಗ ಮಾಡಿಸ್ಬೇಕಾದ್ರೆ ತಿರ್ಗಾ ಮಾಡಿಸ್ಬೇಕಾದ್ರೆ ಎಷ್ಟು ನಾವು ಮಾಡಿಸಲ್ಲ, ನಮ್ಗೆ ಅದೇ ಕೆಲಸ ಅಲ್ಲ. ಇನ್ನು ತಿರ್ಗಾ ಮಾಡಿ ಪ್ರಶ್ನೆ ನಾವು ಮಾಡೋದು. ಹಾಗಾದ್ರೆ ನೀವು ಹೇಳ್ದಾಗೆ ನಾವು ಮಾಡ್ಬೇಕು. ನೀವು ತೆಗೀರಿ ಅಂದಾಗ ನೀವೇ ಹೋಗಿ ತೆಕ್ಕೊಂಡ್ ಬರ್ತೀರಾ, ನಾವೇನು ಕೇಳಬಾರ್ದು. ತೆಗೀರಿ ಅಂದಾಗ ತಕೊಂಬಂದಿಲ್ಲ, ನನಗೆ ಇರಿಟೇಟ್ ಆಯ್ತು, ಅದಕ್ಕೆ ತೆಗೆದೆ ಅಷ್ಟೇ. ಹಂಗೇನಲ್ಲ, ಬರಲ್ಲ ಬಂದಿದೆ. ಅವ್ರು ಎಷ್ಟು ಹಾಡ್ಸ್ಕೊಂಡಾರು, ಎಷ್ಟು ಮಾತಾಡ್ಸ್ಕೊಂಡಾರು, ಮತ್ತೇನೋ ಮಾತಾಡಿಲ್ಲ. ಸುಮ್ಮನೆ ಅಲ್ಲಿ ಕೊಡ್ತಾನೆ, ಇಲ್ಲಿ ಕೊಡ್ತಾನ. ಎಲ್ಲಿ ಕೂತಿಲ್ಲ, ನಾ ಹೋಗಿ ಹೌದು ಪರ್ಸನಲ್ ಆಗಿ ಕೂತಿಲ್ಲ, ಆದ್ರೆ ಎಲ್ಲಾ ಜೊತೆನೂ ಕೂತ್ಕೊಂಡು ಮಾತಾಡ್ಬೇಕು. ಹ್ಞೂ ಮಾತಾಡ್ದು ಕೂತಿಲ್ಲ. ಈಗ ನಮ್ಮ ಟೀಮು ತಪ್ಪು ಮಾಡ್ತೈತಿ ಅಂತ ಅವರು ನಮ್ಮ ಟೀಮ್ಗೆ ಹೇಳ್ತವ್ರಿ ಅಂದಾಗ ನಾವು ಒಂದು ಸ್ವಲ್ಪ ಎಚ್ಚೆತ್ಕೋಬೇಕು. ಇಲ್ಲಾಂದ್ರೆ ಹಿಂಗೇನಾಗ್ತದೆ ಅಂದರೆ ಮಾತಾಡ್ತಾರೆ. ಈಗ ನಾವು ಅವ್ರ ಪರವಾಗೂ ಮಾತಾಡೋಕ್ಕಾಗಲ್ಲ, ಇವ್ರ ಪರವಾಗೂ ಮಾತಾಡೋಕ್ಕಾಗೋದಿಲ್ಲ. ಹೌದು, ತಪ್ಪೇ. ನಮ್ಮ ಟೀಮ್ ಆದರೂ ತಪ್ಪೇ. ನಾವು ತಪ್ಪು ಮಾಡಿದ್ವಿ ಅಂತ ಅದನ್ನ ಒಪ್ಕೋಬೇಕು. ನಾವು ಬಿಹೇವೇ ಬೇಜವಾಬ್ದಾರಿ, ಬಿಡು ನೋಡೋಣ ಮಾಡೋಣ ಏನಾಗ್ಬಿಡುತ್ತೆ ಅಂತ ಆ ಮಾತೆ ಆ ದಾಟಿನೇ ಇವಾಗ್ಲೂ ಅಷ್ಟು ಬೈದ್ರು ತಿರ್ಗಾ ಹಂಗೆ ಮಾತಾಡ್ತಾವ್ರೆ. ನೀವು ಅವ್ರ ಫ್ರೆಂಡ್ ಇರ್ಬೋದು, ನೀವು ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ ಬೇರೆ, ಇಲ್ಲಿ ಬೇರೆ. ನಾನು ಹೇಳ್ತಾ ಇರೋದು ಕೇಳ್ತಾ ಇಲ್ವಲ್ಲ. ಓಕೆ, ಇವಾಗ ಕ್ಷಮೆ ಕೇಳ್ಬಿಡು. ಕ್ಷಮೆ ಕೇಳೋಣ. ಬಿಗ್ ಬಾಸ್ ಅಲ್ಲ, ಇವ್ರಿಗೆ ಅರಸಿಯರಿಗೆ ಕ್ಷಮೆ ಕೇಳೋಣ. ಒಂದ್ ನಿಮಿಷ ಮಾತಾಡೋದು ಕೇಳಿಸ್ಕೋಗಿಲ್ಲಿ. ಕ್ಷಮೆ ಕೇಳ್ಬಿಟ್ಟು ಮತ್ತೆ ಅದನ್ನ ರಿಪೀಟ್ ಮಾಡಬೇಡ. ನಾನು ಒಂದ್ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ, ಅದು ಮೀರಿ ನೀನು ಮಾಡಿದ್ರೆ ಅದು ನನ್ನ ಕೈಲಿಲ್ಲ. ನಾನೇನು ಮಾಡೋದು ನೀವೇ ಹೇಳಿ. ಅದು ನಾನು ಹೇಳಿದ್ಮೇಲೂ ಒಂದು ರಿಪೀಟ್ ಮಾಡಿದ್ರೆ ನಾನೇನು ಮಾಡಬೇಕು ಅನ್ನೋದು ನೀವು ಹೇಳಿದ್ರೆ ನಾನು ಅದನ್ನು ಪಾಲಿಸ್ತೀನಿ ಅಷ್ಟೇ. ಅದೇ ಸಮಸ್ಯೆ ಆಯ್ತಾ? ಇವಾಗ ಏನು ಕ್ಷಮೆ ಇದು? ಇವಾಗ ಇಲ್ಲಿವರೆಗೂ ಆಗಿರೋದ್ರ ಬಗ್ಗೆ ನನ್ನ ಕಡೆಯಿಂದ ಕ್ಷಮೆ ಇರಲಿ, ನೀವು ಕ್ಷಮೆ ಕೇಳ್ಬೇಕು. ನನ್ನ ಕಡೆಯಿಂದ ಕ್ಷಮೆ ಇರಲಿ. ನನ್ನ ಕಡೆಯಿಂದ ನಿಮಗೆ ಕ್ಷಮೆ ಇಲ್ಲ. ಯಾಕೆ ಅಂತಂದರೆ ಮಾಡಿರೋ ತಪ್ಪುಗಳನ್ನು ಹೇಳಿದಾಗ ಸಮರ್ಥನೆ ಮಾಡಿಕೊಂಡಿರುವಿರಿ, ಹಾಗಾಗಿ ಕ್ಷಮೆ ಇಲ್ಲ. ಇನ್ನು ಮುಂದೆ ಕ್ಷಮೆ ಬೇಕಾದಲ್ಲಿ ನೀವು ತಿದ್ದುಕೊಳ್ಳಬೇಕು, ಇದು ಅನಿವಾರ್ಯ ಅಷ್ಟೆ. ಇಲ್ಲಿ ಪ್ರತಿಯೊಬ್ಬರೂ ಇಡೀ ತಂಡ ಏನಿದೆ, ಬಿಗ್ ಬಾಸ್ ತಂಡ, ಕಲರ್ಸ್ ಕನ್ನಡ ತಂಡ ಏನಿದೆ, ಪ್ರತಿಯೊಬ್ಬರಿಗೂ ಎಲ್ಲ ಹಿನ್ನೆಲೆಯನ್ನು ಕೆದಕಿ ಇವನೊಬ್ಬ ಇಡೀ ಸಮಾಜದಲ್ಲಿ ಏನೋ ಒಂದು ಗುರುತಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದನ್ನು ಇವನಲ್ಲಿ ಏನೋ ಐತಿ ಅಂತ ಎಲ್ಲ ಓಕೆ ಆದ್ಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ ಹೊರತು ಸುಮ್ಮನೆ ಅದು ಇಂಥ ಒಂದು ಸೀಸನ್ಗೆ ಈ ಎಷ್ಟೆಲ್ಲ ಆಟ ಆಡಿಸ್ಬಿಟ್ಟಿದ್ದಾರೆ. ನಾನು ಬೇರೆ ಸೀಸನ್ 1 ಇಂದ 12 ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಮನೆಲ್ಲ ಈ ಮನೇಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ ಅಂದರೆ ಅಲ್ಲ, ಎಲ್ಲಿ ಹೇಳಿದ್ರು? ಮನೇಲಿ ಹೇಳ್ಬಿಟ್ಟು ಬಂದ್ರ? ಎಲ್ಲ ಮೀಡಿಯಾಲೆಲ್ಲ ಇವ್ರಿಗೂ ಇಂಟರ್ವ್ಯೂಲ್ಲೂ ಹೇಳಿದ್ದೀನಿ. ಡೇ 1 ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ. ವರ್ಲ್ಡ್ ನ್ಯೂಸ್ ಮಾಡ್ತೀರಾ ಅಂತ ಆಗೋಗಿರುತ್ತೆ, ವರ್ಲ್ಡ್ ನ್ಯೂಸ್ ಆಗಿರುತ್ತೆ ಡೇ 1. ರಾಜಮಾತೆ ಚರ್ಬಿಯನ್ನು ಕರೀತಿದ್ದಾರೆ. ಬನ್ನಿ, ಚರ್ಬಿ ಪ್ರದರ್ಶನ. ರಾತ್ರಿ 9:20. ಸೀಸನ್ 12ರ ಮೊದಲ ಫೈನಲಿಸ್ಟ್ ಸ್ಥಾನಕ್ಕಾಗಿ ಸ್ಪರ್ಧೆ ಶುರುವಾಗಿದೆ. ಇದಕ್ಕಾಗಿ ಒಂಟಿ ಹಾಗೂ ಜಂಟಿ ಎರಡೂ ತಂಡಗಳಿಗೆ ಬಿಗ್ ಬಾಸ್ ಈ ವಾರದ ಮೊದಲ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಸಿಕ್ಕಿನ ಕಾಳಗ. ಅದರ ಅನುಸಾರ ಗಾರ್ಡನ್ ಏರಿಯಾದಲ್ಲಿ ಒಂಟಿಗಳಿಗೆ ಮತ್ತು ಜಂಟಿಗಳಿಗೆ ತಟ್ಟೆಗಳಿರುವ ಒಂದೊಂದು ಮೀಸಲಿದೆ. ಪ್ರತಿ ತಟ್ಟೆಗೆ ಹಗ್ಗಗಳನ್ನು ಕಟ್ಟಿ ಪರಸ್ಪರ ಸಿಕ್ಕುಗಟ್ಟಿಸಿ ಜೋಡಿಸಲಾಗಿದೆ. ಹಗ್ಗದ ಮತ್ತೊಂದು ತುದಿಗೆ ಸೊಂಟದ ಪಟ್ಟಿಗಳಿವೆ. ಆಡುವ ಸದಸ್ಯರು ಚೌಕಟ್ಟಿನೊಳಗೆ ನಿಂತು ಸೊಂಟಪಟ್ಟಿ ಧರಿಸಿ ತಮ್ಮ ಸ್ಥಾನಗಳನ್ನು ಬದಲಿಸಿಕೊಳ್ಳುತ್ತಾ ಹಗ್ಗಗಳನ್ನು ಬಿಡಿಸಿಕೊಳ್ಳಬೇಕು. ನಂತರ ಮೊದಲ ಸದಸ್ಯ ಮೇಜ್ ಬಳಿ ತೆರಳಿ ಸೊಂಟಪಟ್ಟಿಗೆ ಕಟ್ಟಿರುವ ತಟ್ಟೆಯನ್ನು ಮೇಜ್ನಿಂದ ಹೊರಕ್ಕೆ ತೆಗೆದು ಎರಡನೇ ಸದಸ್ಯನಿಗೆ ಪಾಸ್ ಕೊಡಬೇಕು. ಹೀಗೆ ಆಟ ಮುಂದುವರಿದು ಅಂತಿಮ ಸದಸ್ಯ ತನ್ನ ಸೊಂಟಪಟ್ಟಿಗೆ ಕಟ್ಟಿರುವ ತಟ್ಟೆಯನ್ನು ಮೇಜ್ನಿಂದ ಹೊರಕ್ಕೆ ತೆಗೆದು ಫೈನಲ್ ಬೋರ್ಡ್ಗೆ ಸಿಕ್ಕಿಸಬೇಕು. ಹೀಗೆ ನಿಯಮಾನುಸಾರ ಆಡಿ ಕೊನೆಯ ತಟ್ಟೆಯನ್ನು ಫೈನಲ್ ಬೋರ್ಡ್ ಮೇಲೆ ಸಿಕ್ಕಿಸುವ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ. ಗೆದ್ದ ತಂಡದಲ್ಲಿ ಒಬ್ಬರು ಫೈನಲಿಸ್ಟ್ ಕಂಟೆಂಡರ್ ಆಗಲು ಅರ್ಹರಾಗುತ್ತಾರೆ. ಒಂಟಿಗಳು ಅನರ್ಹರೆಂದು ನಿರ್ಧರಿಸಿರುವ ಸ್ಪಂದನ ಮತ್ತು ಮಾಳು, ಅಮಿತ್ ಮತ್ತು ಕರಿಬಸಪ್ಪ, ಕಾವ್ಯ ಮತ್ತು ಗಿಲ್ಲಿ ಇವರುಗಳನ್ನು ಹೊರತುಪಡಿಸಿ 3 ಜಂಟಿಗಳು ಈ ಟಾಸ್ಕ್ ಆಡಬೇಕು. ರಾತ್ರಿ 9:30.
ನಂದೇನು ಗೊತ್ತಾ ನನಗೆ ಕೈ ಎಲ್ಲ ಸ್ವಲ್ಪ ಇಂಜುರಿ ಇಂದ ಈ ಹೊಡೆದಾಡೋ ಥರದ್ದು ಆಗಲ್ಲ, ಇಂಥದ್ದು ನಾನು ಆಡಬಲ್ಲೆ. ಈ ಹೆವಿ ಥರದ್ದಿದ್ದಾಗ ನನ್ ಕಷ್ಟ ಆಗಿದ್ದಾಗ ನಾನು ಬ್ಯಾಕ್ ಆಗ್ಲೇಬೇಕು. ಸರಿ, ಬಟ್ ನಾನು ಆಡಬಲ್ಲೆ ಇದು ಆಡಬಲ್ಲೆ ಇದು ಯಾಕಂದ್ರೆ ಇದ್ರಲ್ಲಿ ಹೊಡೆದಾಡೋದೇನಿಲ್ಲಲ್ಲ. ಸಣ್ಣ ಗಿಣ ಇರೋದಕ್ಕೆ ಸೊಂದಿಗೊಂದಿಲ್ ನುಗ್ಗೋ ತರ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಅದೇನೋ ಸುಕ್ಕುಗಳು ಹಿಂಗ್ ಒಳಗೋಬೇಕು ಆ ಥರದ್ದೆಲ್ಲ ಏನೋ ಅನ್ಸ್ತು ನನಗೆ. ನಾನು ಇದು ಆಡಬಲ್ಲೆ ಅಂತ ಅನ್ಸುತ್ತೆ. ಸರಿ, ನಾವು ಗೆಲ್ಲೇಬೇಕು ಅನ್ನೋದ್ರಿಂದ. ನಾನು ಅಂದ್ಕೊಂಡಿರೋ ಪ್ರಕಾರ ಸಿಕ್ ಬಿಡಿಸೋದು ಅದು ಇದೆಲ್ಲ ಇರುತ್ತಲ್ವಾ, ನನ್ನ ಪ್ರಕಾರ ಲೇಡೀಸ್ ಹಾಕಿದ್ರೆ ಅಂದ್ರೆ ಉಸ್ತುವಾರಿ ಸ್ವಲ್ಪ ಸ್ಟ್ರಾಂಗ್ ಇದೆ, ಉಸ್ತುವಾರಿ ಮಾಡ್ಲಾ ಬೆಟರ್ ಅಂತ ಮಾಡು ಅಂದ್ರೆ ಆಡ್ತೀನಿ. ನಾವೇನು ಅವ್ರ ಇದಾಗಿ ಅವರು ಇದು ಮಾಡ್ಕೊಂಡು ಇದ್ದಿದ್ರೆ ಸೇಫ್ ಮಾಡೇ ಮಾಡ್ತಿದ್ರು. ಸರಿನಾ? ಕಾಂಪಿಟೇಟರ್ ಆಗೋದು ಯಾವಾಗ? ಇವಾಗ ನಾವೇನು ಹೇಳೋ ಅವ್ರು ಕಾಂಪಿಟೇಟ್ರು. ಕರೆಕ್ಟಾ? ನೀನು ಅದನ್ನು ಆ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿರೋದು ಅರ್ಥ ಆಯ್ತು ನನಗೆ. ಆಯ್ತಪ್ಪ, ನೀನು ಹೇಳ್ತಿರ್ದು ಹೆಂಗೈತೆ ಅಂದ್ರೆ ಅನರ್ಹರು ಆಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಇನ್ನು ಆಡಂಗೆ ಇಲ್ಲ. ನಾನು ನಿನಗೆ ಕಂಟಿನ್ಯೂ ಮಾಡ್ಬಿಡೋದನ್ನ ಅಂತ ಹೇಳ್ತಿರೋದಷ್ಟೇ. ಈಗ ನಮ್ಮ ಟೀಮಿಂದ 3 ಜನ ನಮ್ಮ ನಮ್ಮ ಗಂಡುಗಲಿಗಳು ಈಗ ಯುವರಾಜು ಅಖಾಡಕ್ಕೆ ಇಳಿತಾ ಇದ್ದಾರೆ. ಗುಡ್ ಲಕ್. ಜೈ ಹೋ. ನಾವಿಬ್ರು ನೀವು ಮತ್ತೆ ಸತೀಶ್ ಸರ್ ಕರೆಕ್ಟಾಗಿ ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ಅವ್ರು ಫಸ್ಟ್ ಅವ್ರಿಗೆ ಹೇಳಿ ನಾವು ಬಿಡಿಸ್ಕೊಂಬಿಡೋಣ. ಆಮೇಲೆ ಏನು ಬೇಕಾದ್ರೆ ಮಾಡ್ಬೋದು. ಬೇರೆಯವ್ರ ಬಗ್ಗೆ ನಮ್ಗೆ ಯಾಕೆ? ಅವ್ರು ಹೆಂಗಾರು ಮಾಡ್ಕೊಂಡು ಹೋಗ್ಲಿ. ಇದನ್ನ ತಲೆ ಇಟ್ಕೊಳ್ಳಿ, ನಾವು ಆರಾಮಾಗಿ ಮಾಡೋಣ. ಆಯ್ತು, ಖಂಡಿತ. ರಾತ್ರಿ 10:05. ಒಂದು ನಿಮಿಷ ನೀವು ಬನ್ನಿ. ಮೂರ್ ಜನನು ಆಡ್ಬೇಕು, 3 ದಾರಗಳು ಬಿಡಿಸ್ಬೇಕು. ಇಲ್ಲಮ್ಮ, ಗಂಟು ಮಾಡ್ಕೋಬೇಡಿ ಆ ಕಡೆ ಅವರು. ಕಾವ್ಯ ಅದನ್ನ ಕೆಳಗಿಂದ ಬಿಡಿ, ಒಬ್ರೊಬ್ಬರನ್ನ ಮಾಡಬೇಡಿ, ಕನ್ಫ್ಯೂಷನ್ ಆಗುತ್ತೆ. ಕಾವ್ಯ ನೋಡು ನೋಡು ನೋಡು. ಗೆರೆ ಹುಷಾರು, ಎಡಕ್ತೀರಾ. ದಾರ ಕೆಳಗ್ ಬಿಡಿ ಬೀಳ್ತೀರಾ. ನೀವು ಮಧ್ಯ ಬನ್ನಿ. ಮೂರನ್ನ ಎತ್ಕೊಂಡು ಮೇಲಿಂದ ಬರಬೇಕು. ಒಂದ್ ಕೆಲಸ ಎಲ್ಲ ಮೇಲಿಂದಾನೇ ಬರ್ಬೇಕು ಅನ್ಸುತ್ತೆ. ಮೂರನ್ನ ಎತ್ಕೊಂಡು ಪಾಸ್ ಕೊಡಿ. ಅವ್ರು ಮೂವ್ಮೆಂಟ್ ಮಾಡಕ್ ಬಿಡ್ಬೇಡಿ. ಇಲ್ಲ, ಮಾಡ್ತಾ ಇಲ್ಲ. ಜೋರಾಗಿ ಹೇಳ್ತಿರ್ಬೋದು. ಅವರು ಬರ್ಲಿ. ಸ್ಟಾರ್ಟ್ ಹೇಳಿ. ಏನು ಮಾಡಬೇಡಿ, ನೀವು ಮಾಡ್ತಾರೆ. ನೀವು ಕೆಳಗ್ ಬಿಡಿ. ಇದು ಬಿಡಿ ಸರ್, ಒಬ್ರು ಹೇಳಿ. ನೆಕ್ಸ್ಟ್ ಇಲ್ಲೇನಾದ್ರೂ ಒಂದ್ಸಲ ಬಿದ್ರೆ ಅವರಿಗೂ ಪಾಸ್ ಮಾಡ್ತೀನಿ. ಅಶ್ವಿನಿ ಕಾಲ ಆಚೆ ಬಂತು. ಬಾರ್ಡರ್ ಮೇಲೆ ಟಚ್ ಆಯ್ತು, ಆಚೆ ಬರಂಗಿಲ್ಲ. ಫುಲ್ ಬಿಚ್ಚಬೇಕು. ನೀವು ಹೋಗಿ ಫುಲ್ ಮೇಲೆ ಬಾ.
ಇರೋಣ ಇದೊಳಗೆ ಹೋಗ್ಬೇಕು. ಮುರ್ದಾಕಿದ್ರು ಕಟ್ಟಾಗಿಲ್ಲ ಅಣ್ಣ, ನೀವು ಕಟ್ ಮಾಡಿದ್ರಿ ಎಳೆದ್ಬಿಟ್ಟು. ಬನ್ನಿ 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 ಅಣ್ಣ, ನೀವು ಕಟ್ ಮಾಡಿದ್ದು ಎಳಿವ ಕಟ್ಟಾಗಲ್ವಾ? ಏನು ಮಾಡಕ್ಕಾಗ್ತಾ ಇಲ್ಲ. ಅಡ್ಜಸ್ಟ್ ಮಾಡಿದ್ರೆ ಕಿತ್ತಾಕೋರು ಒಳಗೆ ಬಂದು ಬಿಚ್ಬಿಟ್ಟು ಬನ್ನಿ ಒಳಗೆ ಬಂದು ಬಿಚ್ಬಿಟ್ಟು ಫುಲ್ ಒಳಗಡೆ ಹಾಕ್ಬೇಕು. ಬಿಚ್ಚು, ಎರಡು ಬಿಚ್ಚು. ಕರೆಕ್ಟ್ ಅಪ್ಪ. ಬೇಡ ಹೋಗು ಮೇಡಮ್ ಮುಗಿಸಿ ತಲೆ ಬೇಗ ಇಲ್ಲ ರಿಸಲ್ಟ್ ಮುಗಿಸಿ ಬನ್ನಿ ಬೇಗ. ಬ್ಲಾಕ್ ಯಾರು? ಫಸ್ಟ್ ಬ್ಲಾಕ್ ಅಲ್ಲೇ ರೀ, ಅಲ್ಲೇ ಲೈನಿಂದ ಆಚೆ ಬರಂಗಿಲ್ಲ.